ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 26th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ಮ ಹೀರೋಗೆ ಲೈಟ್ ಆಗಿ ಎಚ್ಚರ ಆಗಿರುತ್ತೆ. ಇದನ್ನ ನೋಡಿ ರಾವನ್ಗೆ ಸಕ್ಕ ಶಾಕ್ ಆಗಿರುತ್ತೆ. ಹೀರೋ ನೀನ್ ಎದ್ಬಿಟ್ಟ ಅಂತ ಹೇಳಿ ಮಾತಾಡಿಸ್ತಾಳೆ. ಆದ್ರೆ ಎದ್ದಿದ ತಕ್ಷಣ ನಮ್ಮ ಹೀರೋಗೆ ಸ್ವಲ್ಪ ಹಳೆ ನೆನಪುಗಳನ್ನ ನೆನ್ಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆ ಟೈಮ್ ಅವ್ನಿಗೆ ಭಯಂಕರವಾಗಿ ತಲೆನೋವು ಬರುತ್ತೆ. ಸ್ವಲ್ಪ ಹೊತ್ತಿಗೆ ಡಾಕ್ಟರ್ನೆಲ್ಲ ಕೂಡ ಕರೆದ್ ಬಿಡ್ತಾರೆ. ನಮ್ ಹೀರೋ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು. ಅಲ್ಲೋಗ್ಬಿಟ್ಟು ಅವ್ನಿಗೆಲ್ಲ ಚೆಕ್ ಎಲ್ಲ ಮಾಡ್ಬೇಕಾದ್ರೆ ಡಾಕ್ಟರ್ ಈ ಕಡೆ ಲೀ ಹತ್ರ ಹೇಳ್ತಾರೆ. ಅಂದ್ರೆ ಏನ್ ಹೇಳಿದ್ರು ಅಂತ ತೋರ್ಸಲ್ಲ, ಬಟ್ ಮಾತಾಡಿರ್ತಾರೆ. ಈಗ ಡಾಕ್ಟರ್ ಲೀ ಹತ್ರ ಏನ್ ಹೇಳಿದ್ರು ಅಂತ ಇಲ್ಲಿ ಬಂದ ಬಾಸ್ ಹತ್ರ ಮತ್ತೆ ರಾವನ್ ಹತ್ರ ಹೇಳ್ತಾ ಇರ್ತಾಳೆ. ನಮ್ ಹೀರೋ ತಲೆಗೆ ತುಂಬಾನೇ ಗಾಯ ಆಗಿದೆಯಂತೆ. ಅಂದ್ರೆ ಬುಲೆಟ್ ಒಳಗಡೆ ಇಳ್ದಿಲ್ಲ, ಹಿಂಗೆ ಸೈಡ್ ಅಲ್ಲಿ ಹೋಗಿದ್ರೆ ಕೂಡ ಅವ್ನಿಗೆ ಕೋಮಾಗ್ ಹೋಗಿದ್ದ ಅಲ್ವಾ, ಅದ್ರಿಂದ ಅವ್ನ ತಲೆಯಲ್ಲಿರೋ ಮೆಮೊರೀಸ್ ಎಲ್ಲ ಸ್ವಲ್ಪ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆಯಂತೆ. ಅದಕ್ಕೋಸ್ಕರ ಅವ್ನಿಗೆ ಹಳೆ ನೆನಪುಗಳೆಲ್ಲ ಏನಾದ್ರು ಒಂದ್ ಸ್ವಲ್ಪ ಬಂದಾಗ ಇಲ್ಲ ಅವ್ನ ಅದನ್ನ ಜ್ಞಾಪಕ ಮಾಡ್ಕೋಬೇಕು ಅಂತಂದಾಗ ಇದೇ ತರ ಅವ್ನಿಗೆ ಭಯಂಕರವಾಗಿ ತಲೆನೋವು ಬರತ್ತಂತೆ. ಅವ್ನ ಹುಷಾರಾಗಿ ನೋಡ್ಕೊಳಕ್ ಹೇಳಿದ್ರು ಅಂದಾಗ ಬಾಸ್ ಹೇಳ್ತಾರೆ, ಹಂಗಾದ್ರೆ ಫೇಮಸ್ ಆಗಿರೋ ಹಿಪ್ನೋಟಿಸ್ ಮಾಡ್ತಾರಲ್ಲ ಡಾಕ್ಟರ್, ಅವ್ರನ್ನ ಕರೀರಿ, ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ಅವ್ರ ಹತ್ರ ನಮ್ ಹೀರೋನ ಒಂದ್ಸತಿ ಟ್ರೀಟ್ಮೆಂಟ್ ಕೂಡ ಕೇಳೋಣ, ಅದರಿಂದ ಅವ್ನ ಏನಾದ್ರು ಹುಷಾರಾಗ್ತಾನ ನೋಡೋಣ ಅಂತ ಹೇಳ್ತಾರೆ. ಇವಾಗ ಇನ್ನೊಂದ್ ಕಡೆ ಆ ಪೊಲಿಟಿಷಿಯನ್ ನ ತೋರಿಸ್ತಾರೆ. ಅವ್ರು ಬಂದು ಒಂದು ಇಂಟರ್ವ್ಯೂಗೋಸ್ಕರ ರೆಡಿ ಆಗಿರೋದು. ಆಕ್ಚುಲಿ ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ. ಈ ತರ 1 ವರ್ಷದ ಹಿಂದ್ಗಡೆ ನಾನು ಹತ್ರ ಡಿಫೆನ್ಸ್ ಆಫೀಸರ್ಗೆ ಏನೋ ಹೆಲ್ಪ್ ಮಾಡಿದೆ ಅಂತ ಹೇಳಿ ನನ್ನ ಹೆಸರೇ ಕೆಟ್ಟೋಯ್ತು, ಅದರಿಂದ ನನಗೆ ತುಂಬಾನೇ ಅವಮಾನ ಆಯ್ತು. ಹೇಳ್ಬೇಕಂದ್ರೆ ನಾ ಕೆಲಸ ಬೇಕಂತ ಮಾಡಿಲ್ಲ, ಆದ್ರೆ ಇವಾಗ ಅದಕ್ಕೆಲ್ಲ ಬದಲ್ ಕೊಡೋ ತರ ನನ್ನ ಅಳಿಯ ಬಂದು ಇವಾಗ ಎಲೆಕ್ಷನ್ ಗೆ ನಿಲ್ತಾ ಇದ್ದಾನೆ. ಈಗ ಬರೋ ಈ ಮೇಯರ್ ಎಲೆಕ್ಷನ್ ಗೆ ನಾನು ಅವನನ್ನ ನಿಲ್ಲಿಸ್ತಾ ಇದೀನಿ. ಅವ್ನು ಏನು ಅಂತ ಪ್ರೂವ್ ಮಾಡ್ಕೊಂತಾನೆ, ನಮ್ದೇನು ತಪ್ಪಿಲ್ಲ ಅಂತ ಅವ್ನು ಪ್ರೂವ್ ಮಾಡ್ತಾನೆ. ಹೇಳ್ಬೇಕಂದ್ರೆ ಇವಾಗ್ಲೇ ಸೊಸೈಟಿಗೋಸ್ಕರ ಅವ್ನ್ ಸ್ವಂತ ದುಡ್ಡನ್ನ ಅವನು ಖರ್ಚು ಮಾಡ್ತಾ ಇದ್ದಾನೆ. ತುಂಬಾನೇ ಡೊನೇಟ್ ಎಲ್ಲ ಮಾಡಿದ್ದಾನೆ, ಪಬ್ಲಿಕ್ ಗೆಲ್ಲ ಯೂಸ್ ಆಗ್ಲಿ ಅಂತ ತುಂಬಾನೇ ಕೆಲಸಗಳೆಲ್ಲ ಮಾಡ್ತಾ ಇದಾರೆ. ಅದ್ರಲ್ಲೂ ಮುಖ್ಯವಾಗಿ ಆರ್ಮಿಗೆ ಕೂಡ ಇವನು ಡೊನೇಟ್ ಮಾಡ್ತಾ ಇದ್ದಾನೆ. ಆರ್ಮಿಗೆ ಬೇಕಾಗಿರೋ ಎಲ್ಲಾ ವಿಷಯಗಳನ್ನ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಡಿಫೆನ್ಸ್ ಆಫೀಸರ್ ನನ್ ಮೇಲೆ ಹಾಕಿರೋ ಅಪವಾದನೆ ತಾನೆ, ಅದನ್ನೆಲ್ಲ ನಾವೇ ರೇಸ್ ಮಾಡ್ತೀವಿ. ಸೊ ದಯವಿಟ್ಟು ನೀವೆಲ್ಲ ಸ್ವಲ್ಪ ಸೇರಿ ಸಪೋರ್ಟ್ ಮಾಡಿ ಅವನನ್ನ ಈ ತರ ಮೇಯರ್ ಎಲೆಕ್ಷನ್ ಅಲ್ಲಿ ವಿನ್ ಮಾಡಿಸಿದ್ರೆ ನಿಮಗೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ನಮ್ ಹೀರೋ ಚಿಕ್ಕಪ್ಪ ಬಗ್ಗೆ ಭಯಂಕರವಾಗಿ ಸ್ಪೀಚ್ ಎಲ್ಲ ಕೊಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಆಕ್ಚುಲಿ ಅವಳ ಬಂದಿಗೆ ಏನಕ್ಕೋ ರೆಡಿ ಆಗ್ತಾ ಇರ್ತಾಳೆ. ಏನಕ್ಕೋಲ್ಲ, ಒಂದು ಟಿವಿ ಇಂಟರ್ವ್ಯೂಗೋಸ್ಕರ ಇವಳು ಇನ್ನೊಬ್ಬರನ್ನ ಇಂಟರ್ವ್ಯೂ ಮಾಡೋದು. ಈ ತರ ರೆಡಿ ಆಗ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತಾಳೆ. ನಿಮ್ಗೆಲ್ಲ ಸರಿಯಾಗಿ ಮಾಡ್ತೀನಿ ಇರೋ ಅಂತಾನೆ ಮೈಂಡ್ ಅಲ್ಲಿ ಅನ್ಕೊಂತಾ ಇರ್ತಾಳೆ. ಆಕ್ಚುಲಿ ಅವಳು ಇಂಟರ್ವ್ಯೂ ಮಾಡ್ತಿರೋದು ಬೇರೆ ಯಾರಿಗೂ ಅಲ್ಲ, ನಮ್ ಹೀರೋ ಚಿಕ್ಕಪ್ಪಗೆನೆ. ಅವ್ರ ಇತ್ರ ಎಲೆಕ್ಷನ್ ಗೆ ನಿಂತ್ಕೊಳ್ಳೋಕು ಮುಂಚೆನೆ, ಅಂದ್ರೆ ಪ್ರಚಾರ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ಟಿವಿಲಿ ಒಂದು ಇಂಟರ್ವ್ಯೂ ಕೊಡ್ಬೇಕು ಅಂತ ಯಾವ್ದೋ ಚಾನಲ್ ಅವ್ರು ಕರೆದಿರ್ತಾರೆ. ಅದಕ್ಕೋಸ್ಕರ ಬಂದಿರೋದು. ಅಲ್ಲಿ ಇಂಟರ್ವ್ಯೂ ಮಾಡೋದು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್. ಬಟ್ ಹೀರೋಯಿನೇ ಬಂದಿರೋದು ಅಂತ ಇನ್ನು ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಗೊತ್ತಿರೋದಿಲ್ಲ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಪೊಲಿಟಿಷಿಯನ್ ಬಂದು ಅವ್ರ ಕಡೆಯವ್ರನ್ನೆಲ್ಲ ಕರೆದು ಕೂರ್ಸ್ಕೊಂಡು ಒಂದು ಸಣ್ಣ ಮೀಟಿಂಗ್ ತರ ಆಗ್ತಾರೆ. ಊಟ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಆಪೋಸಿಟ್ ಅಲ್ಲಿರೋಪ್ಪ ಹೇಳ್ತಾನೆ, ನಮ್ ಹೀರೋ ಚಿಕ್ಕಪ್ಪ ಅಂದ್ರೆ ಏನ್ ಸುಮ್ನೆನಾ, ಅವ್ರಿಗೆ ಎಷ್ಟೊಂದು ಫೇಮಸ್, ಅವ್ರ ಹತ್ರ ಎಷ್ಟೊಂದು ದುಡ್ಡಿದೆ, ಅವ್ರು ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದಾರೆ, ಅದ್ರಲ್ಲಿ ಅವ್ರಿಗೆ ಒಳ್ಳೆ ಹೆಸರೆಲ್ಲ ಇದೆ. ಅವರೇ ಸತಿ ಮೇಯರ್ ಆಗೋದು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನಮ್ ಸಪೋರ್ಟ್ ಎಲ್ಲ ಅವ್ರಿಗೆ ಅಂತ ಇವರೆಲ್ಲ ಮಾತಾಡ್ತಾ ಇದ್ರೆ ಆ ಜಾಗಕ್ಕೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಬರ್ತಾರೆ. ಆದ್ರೆ ಮುಖ ತುಂಬಾ ಎಪ್ಪಾಗ್ ನಗುನೆ, ಯಾಕಂದ್ರೆ ಇವಾಗ ಅಪ್ಪನ ಎದುರ್ಸಕ್ಕೆ ಯಾರು ಇಲ್ವಲ್ಲ, ನಾನೇ ಎಲ್ಲದ್ರಲ್ಲೂ ವಿನ್ ಆಗೋದು ಅಂತ ಫುಲ್ ಆಗಿ ನಗ್ತಾ ಇರ್ತಾನೆ. ಅದಾದ್ಮೇಲೆ ಲೈವ್ ಇಂಟರ್ವ್ಯೂ ಕೊಡೋದಕ್ಕೋಸ್ಕರನೇ ಆ ಟಿವಿ ಸ್ಟೇಷನ್ ಗೆ ಕೂಡ ಬರ್ತಾರೆ. ಅವ್ರ ಹತ್ರ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ನೀನೇನಕ್ ಬಂದೆ ಇಲ್ಲಿ ಅಂದಾಗ ನಮ್ ಹೀರೋಯಿನ್ ಕೇಳ್ತಾಳೆ, ಏನಕ್ ಬಂದ, ನಿನ್ನ ಇಂಟರ್ವ್ಯೂ ಮಾಡಕ್ ಬಂದಿರೋ ಲಾಯರ್ ಬೇರೆ ಯಾರು ಅಲ್ಲ, ನಾನೇ ನಿನ್ನ ಇಂಟರ್ವ್ಯೂ ಮಾಡೋದು ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೇಳ್ತಾರೆ, ಓ ನೀನಾ ಲಾಯರ್ ಆಗ್ಬಿಟ್ಟ, ಇದೇನು ದಿಢೀರ್ ಅಂತ ಈ ತರ ಒಂದು ಡಿಸಿಷನ್ ಅಂದಾಗ ಅವಳು ಹೇಳ್ತಾಳೆ, ಕೆಲವ್ರು ಮಾಡಿರೋ ತಪ್ಪನ್ನೆಲ್ಲ ನಾವು ಹೊರಗಡೆ ತಗೊಂಡ್ಬರ್ಬೇಕಂದ್ರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಆಗಿರಲ್ವಲ್ಲ, ಅದೇ ಒಂದು ಲಾಯರ್ ಆದ್ರೆ ಪ್ರತಿಯೊಂದನ್ನು ಕೂಡ ಆಚೆ ತೆಗಿಬಹುದು. ಅದಕ್ಕೆ ಅಂದಾಗ ಈಗ ನಮ್ ಹೀರೋ ಚಿಕ್ಕಪ್ಪ ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ, ಇವಳಿತ್ರ ಮಾತಾಡೋದು ನೋಡ್ಬಿಟ್ಟು ಅವ್ರಿಗೆ ತುಂಬಾ ಸಿಲಿಯಾಗಿ ಅನ್ಸುತ್ತೆ. ಏನು ನೀನ್ ಸೇಡ್ ತೀರ್ಸ್ಕೊಳ್ತೀಯಾ, ಯಾರ ಮೇಲೆ ಸೇಡ್ ತೀರ್ಸ್ಕೊಳ್ತೀಯಾ, ಸರಿ ಏನೋ ಕಷ್ಟಪಟ್ಟು ಮಾಡ್ತೀನಂತ ಇದೆಯಾ, ಮಾಡು ಏನೇನ್ ಮಾಡ್ತೀಯಾ ಮಾಡು ಅಂತ ಹೇಳಿ ಅವಳ ಕಡೆ ಒಂಥರ ನೋಡ್ಬಿಟ್ಟು ನಗ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇವಾಗ ಒಳಗಡೆ ಲೈವ್ ಇಂಟರ್ವ್ಯೂ ಕೊಡೋ ಜಾಗನ ತೋರಿಸ್ತಾರೆ. ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ರೆಡಿಯಾಗಿ ಕೂತಿರ್ತಾರಲ್ಲ. ಫಸ್ಟ್ ಚಾನೆಲ್ ರಿಪೋರ್ಟರ್ ಒಬ್ಬ ಮಾತಾಡ್ತಾನೆ, ಈ ತರ ನಮ್ಮ ಹತ್ರ ಈಗ ಮೇಯರ್ ಎಲೆಕ್ಷನ್ ನಿಂತ್ಕೊಳ್ತಾ ಇರೋ ಈ ಡೈರೆಕ್ಟರ್ ಬಂದಿದ್ದಾರೆ, ಈ ತರ ಈಗ ಬೆಳೆದ್ ಬರ್ತಾ ಇರೋ ಲಾಯರ್ ಇದಾರೆ ಅಂತೆಲ್ಲ ಹೇಳಿದವರು ನಮ್ ಹೀರೋ ಚಿಕ್ಕಪ್ಪ ಬಗ್ಗೆ ಹೇಳ್ತಾರೆ. ನೀವ್ ಇದೇ ನಮ್ ಚಾನೆಲ್ ಗೆ ಕೊಡೋ ಲಾಸ್ಟ್ ಇಂಟರ್ವ್ಯೂ ಅಂತ. ಏನಪ್ಪಾ ಅಂತ ನೋಡಿದ್ರೆ ಇಷ್ಟು ದಿನ ನೀವು ಲಾಯರ್ ಆಗೇ ಇದ್ರಿ, ಬಟ್ ಇವಾಗ ಒಂದು ಮೇಯರ್ ಎಲೆಕ್ಷನ್ ಗೆ ನಿಂತಿದ್ದೀರಾ, ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನೀವ್ ಎಲೆಕ್ಷನ್ ಅಲ್ಲಿ ವಿನ್ ಆಗೋ ತರ ಇದ್ದೀರಾ, ಒಂದು ಲಾಯರ್ ಆಗಿ ನೀವು ಕೊಡ್ತಾ ಇರೋದು ಲಾಸ್ಟ್ ಇಂಟರ್ವ್ಯೂ ಅಂತ ಹೇಳ್ದೆ ಅಂತ ಅವ್ರ ಬಗ್ಗೆ ಮಾತಾಡಕ್ ಹೇಳ್ತಾರೆ. ಈಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಅವ್ರ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗೆಲ್ಲ ಮಾತಾಡ್ಕೊಂಡು ಬುರುಡ ಎಲ್ಲ ಬಿಟ್ಟಿದಾದ್ಮೇಲೆ ನಮ್ ಹೀರೋಯಿನ್ ಟರ್ನ್ ಬರುತ್ತೆ. ನಮ್ ಹೀರೋಯಿನ್ ಮಾತಾಡಕ್ ಹೇಳ್ತಾರೆ. ನಮ್ ಹೀರೋಯಿನ್ ಕೂಡ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಲೈವ್ ನ ಬಂದು ಜಿಯೋನು ಮತ್ತೆ ಅವ್ರ ಕಡೆಯವರೆಲ್ಲ ಕೂಡ ನೋಡ್ತಾ ಇರ್ತಾರಲ್ಲ. ಅಲ್ಲಿ ಹೀರೋಯಿನ್ ಮಾತಾಡ್ತಾ ಇರೋದ್ರ ನೋಡ್ಬಿಟ್ಟು ಜಿಯೋನ್ಗೆ ಸಖತ್ ಖುಷಿ ಆಗ್ಬಿಡತ್ತೆ. ಏನು ಇವ್ರು ಇತ್ತಾನೆ, ಇವಳು ಲಾಯರ್ ಆಗ್ಬಿಟ್ಲಾ, ಸೂಪರ್ ಕಣೋ ಇವ ಕೂಡ ಎಷ್ಟು ಚೆನ್ನಾಗಿದ್ದಾಳೆ ನೋಡು ಅಂತ ಹೇಳಿ ಅವಳ ನೋಡ್ಕೊಂಡು ಜಲ್ ಸುರಿಸ್ತಾ ಇರ್ತಾನೆ. ಈ ಕಡೆ ನಮ್ ಹೀರೋಯಿನ್ ಕೂಡ ಕೆಲವು ಸ್ವಲ್ಪ ಹೊತ್ತು ಮಾತಾಡಿದಾದ್ಮೇಲೆ ಒಂದು ಕ್ವೆಶ್ಚನ್ ನ ಕೇಳ್ತಾಳೆ. ನೀವು ಲಾಯರ್ ಆಗಿರ್ಬೇಕಾದ್ರೆ ತುಂಬಾ ಕೇಸಸ್ ನ ನೋಡಿದ್ರಿ, ಒಂದು 10-12 ವರ್ಷದ ಹಿಂದ್ಗಡೆ ಒಂದು ಆಕ್ಸಿಡೆಂಟ್ ಆಯ್ತು, ಅದು ನಿಮ್ ಫ್ಯಾಮಿಲಿ ಮೆಂಬರ್ ಒಬ್ರು ಆಕ್ಸಿಡೆಂಟ್ ಆಗಿದ್ದು. ಆ ಆಕ್ಸಿಡೆಂಟ್ ಅಲ್ಲಿ ಒಬ್ಬನಿಗೆ ಕಣ್ಣು ಕೂಡ ಹೋಯ್ತು, ಇಬ್ರು ಸತ್ತು ಹೋದ್ರು. ಅದನ್ನ ಅವಾಗ ನೀವೇ ವಿಚಾರಣೆ ಮಾಡಿದ್ದು, ಅದ್ರಲ್ಲಿ ನಿಮ್ ಫ್ಯಾಮಿಲಿ ಮೆಂಬರ್ ಒಬ್ರು ಮಾಡಿದ್ರು ಅಂತೆಲ್ಲ ಕೂಡ
ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಹೊರಗಡೆ ನ್ಯೂಸ್ ಅಲ್ಲೆಲ್ಲ ಕೂಡ ಬಂತು. ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು, ನೀವೇನ್ ಏನ್ಬೇಕು ಅನ್ಕೊಂಡಿದ್ದೀರಾ ಈ ಕೇಸ್ ಬಗ್ಗೆ ಅಂತ ಹೇಳಿದಾಗ ಯಪ್ಪನ್ಗೆ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ ಹೀರೋಯಿನ್ ಕೇಳ್ತಾ ಇರೋದು ನಮ್ ಹೀರೋದು ಫಸ್ಟ್ ಸ್ಟೋರಿ, ಅವ್ರ ಅಪ್ಪ ಅಮ್ಮನೆ ತಾನೆ ಇವನೇ ತಾನೆ ಸಾಯಿಸಿರ್ತಾನೆ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ತಾನೆ ಸಾಯಿಸಿರೋದು. ಸೊ ಅವ್ರ ಬಗ್ಗೆನೇ ಕೇಳ್ತಾ ಇರೋದು. ಯಪ್ಪಗೆ ಸಕ್ಕತ್ ಶಾಕ್ ಆಗುತ್ತೆ. ಇದ್ರೂ ಏನೇ ಮ್ಯಾನೇಜ್ ಮಾಡೋದ್ರಲ್ಲಿ ಯಪ್ಪ ಫಸ್ಟ್ ಅಲ್ವಾ, ಹಂಗೆ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೌದು, ಈ ಕೇಸ್ ನಾವಾಗ ನಾನೇ ನೋಡ್ಕೊಂಡಿದ್ದು, ಅವ್ರ ಸಾವಿಗೆ ಬೇರೆ ಯಾರು ಅಲ್ಲ ಕಾರಣ, ನನ್ನ ಹೆಂಡ್ತಿನೇ. ಅವ್ರ ಸ್ವಂತ ಅಕ್ಕ ಭಾವ ಅಂತ ಕೂಡ ನೋಡಿಲ್ಲ, ಅವ್ರನ್ನ ಸಾಯಿಸ್ಬಿಟ್ಲು. ಅದಾದ್ಮೇಲೆ ಅವಳು ಕೂಡ ಸತ್ತೋದ್ಲು. ಅವಳ ಮೆಮರೀಸ್ ಎಲ್ಲ ನನ್ ಮನ್ಸಿಂದ ನಾನು ತೆಗ್ದಾಕ್ಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ನಾನು ಅವಳನ್ನ ತುಂಬಾ ಲವ್ ಮಾಡ್ಬಿಟ್ಟೆ ಅಂತ ಹೇಳಿ ಓವರ್ ಎಮೋಷನಲ್ ಆಗಿ ಬಿಲ್ಡಪ್ ಕೊಟ್ಟು ಮಾತಾಡ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಿಯೋನ್ಗೆ ಸಖತ್ ಸಂತೋಷ. ಇಂತ ಕ್ವಶನ್ ಎಲ್ಲ ಕೇಳ್ತಾ ಇದ್ದಾಳೆ ಇವಳು, ಸೂಪರ್ ಸೂಪರ್. ನಮ್ ಹೀರೋ ಚಿಕ್ಕಪ್ಪನ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ನೀವು ಇತರ ಕ್ವಶನ್ ಎಲ್ಲ ಕೇಳ್ತಾ ಇರೋದು ಅಂತ ಜಿಯೋನ್ಗೆ ಸಖತ್ ಸಂತೋಷ ಆಗುತ್ತೆ. ಇವಾಗ ಹಂಗೆ ಇಂಟರ್ವ್ಯೂ ಎಲ್ಲ ಮುಗ್ದಿದ್ದಾದ್ಮೇಲೆ ಹೀರೋಯಿನ್ ಮತ್ತೆ ನಮ್ ಹೀರೋ ಚಿಕ್ಕಪ್ಪ ಹೊರಗಡೆ ಬಂದು ಮಾತಾಡುವಾಗ ನಮ್ ಹೀರೋ ಚಿಕ್ಕಪ್ಪ ಕೇಳ್ತಾರೆ, ಇದೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದೀಯ ನೀನು, ಹಳೆ ಕೇಸಸ್ ಎಲ್ಲ ಏನಕ್ಕೆ ಎತ್ತಾ ಇದೀಯಾ, ನೀನ್ ತಮ್ಮನ್ ಸಾವಿಗೆ ಸೇಡ್ ತಿರ್ಸ್ಕೋಬೇಕು ಅಂತ ಈ ತರ ಎಲ್ಲ ಮಾಡ್ತಾ ಇದೀಯಾ, ಇದ್ರೆ ನನ್ ಕೆಲವು ಸ್ವಲ್ಪನೂ ನಂಬಕ್ ಆಗ್ತಾ ಇಲ್ಲ. 1 ವರ್ಷ ಆದ್ರೆ ಕೂಡ ನೀನ್ ಇನ್ನೂ ಅನ್ಕೊಂತಾ ಇದೀಯಾ ನಾನೇ ಅದಕ್ಕೆ ಕಾರಣ ಅಂತ ಹೇಳಿ, ಏನ್ ಅನ್ಕೊಂಡು ನೀನ್ ಇದೆಲ್ಲ ಮಾಡ್ತಾ ಇದೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ ನೀವ್ ಇದ್ರ ಓವರ್ ಎಮೋಷನಲ್ ಆಗಿ ನನ್ನ ಹತ್ರ ಮಾತಾಡ್ಬೇಡಿ. ನೀವ್ ಯಾರು ಏನು ಅಂತ ಈ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀವ್ ಯಾರು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದನ್ನೆಲ್ಲ ಕೂಡ ನಾನು ಹೊರಗಡೆ ತರಕ್ಕೆ ಈ ಪ್ರಯತ್ನ ಪಡ್ತಾ ಇರೋದು. ಅದ್ರಲ್ಲೂ ನನ್ನ ತಮ್ಮನ್ಗೋಸ್ಕರ ಮಾತ್ರ ನಾನು ನಿಮ್ಮ ಹತ್ರ ಸೇಡ್ ತೀರ್ಸ್ಕೊಳಕ್ಕೆ ಅಂತ ಬಂದಿಲ್ಲ. ಪ್ರತಿ ಒಂದು ಮಾಡಿರೋ ತಪ್ಪಿಗೆ ಕೂಡ ನೀವು ಬೆಲೆ ಕಟ್ಟಬೇಕಾಗುತ್ತೆ, ಉತ್ತರ ಕೊಡ್ಬೇಕಾಗಿರುತ್ತೆ. ಹೀರೋ ಸಾವ್ಗೆ ಕೂಡ ಸೇರಿ ನೀವು ಅದನ್ನ ಕೊಡ್ಬೇಕಂದಾಗ ನಮ್ ಹೀರೋ ಚಿಕ್ಕಪ್ಪಗೆ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ಏನಮ್ಮ ನೀನು ಹೆಂಗ್ ಸುತ್ತಿ ನನ್ನ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳ್ತಾನೆ ಇರ್ತೀಯ, ಆದ್ರೆ ನನ್ ಪೊಸಿಷನ್ ಗೊತ್ತಿಲ್ಲದೆ ನೀನ್ ಮಾತಾಡ್ತಾ ಇದೀಯಾ. ಸರಿ ನಿನ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೋ, ಬಟ್ ಸೆಕೆಂಡ್ ಟೈಮ್ ಕೂಡ ಸೋಲೋದು ನೀನೆ, ಅದ್ ನೆನ್ಪಿರ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಏನೇ ಆದ್ರೂ ನಮ್ ಹೀರೋಯಿನ್ ಕೂಡ ನಮ್ ಹೀರೋ ಚಿಕ್ಕಪ್ಪಗೆ ಟಾಂಗ್ ಕೊಡತ್ರ ಒಂದ್ 4-5 ಮಾತಾಡ್ಬಿಟ್ಟೆ ಹೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಚೈನಾನಲ್ಲಿ ತೋರಿಸ್ತಾರೆ, ಅಂದ್ರೆ ನಮ್ ಹೀರೋಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ ಹೈಪ್ನೋಟೈಸ್ ಮಾಡಕ್ಕೆ ಅಂತ ಒಂದು ಡಾಕ್ಟರ್ ಬರ್ತಾ ಇರ್ತಾರೆ. ಲೀನಾ ಅವ್ರನ್ನ ಕರ್ಕೊಂಡ್ ಬರ್ತಾ ಇರೋದು, ಅವ್ರನ್ನ ಸಪರೇಟ್ ಆಗಿ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ಈ ತರ ಹೀರೋಗೆ ಇವಾಗ ನೀವು ಹಿಪ್ನೋಟೈಸ್ ಮಾಡಕ್ಕೆ ಅಂತ ಬಂದಿರೋದು. ಆಕ್ಚುಲಿ ಅವ್ನಿಗೆ ಈ ತರ ಒಂದು ಆಕ್ಸಿಡೆಂಟ್ ಆದಾಗಿಂದ ತಲೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವ್ನಿಗೆ ಹಳೆ ನೆನಪುಗಳು ಬಂದಾಗ ಹೆವಿಯಾಗಿ ತಲೆನೋವು ಬರುತ್ತೆ ಅಂತ ಹೇಳಿದ್ರು. ಅವ್ನ್ಗತ್ರ ತಲೆನೋವು ಬರೋದಕ್ಕೆ ಕಾರಣ ಜಿಯೋಂಗ್ ಯೂನ್ ಅನ್ನೋ ಒಂದು ಹುಡುಗಿ. ಆ ಹುಡುಗಿ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದ. ಆ ಹುಡುಗಿ ನೆನಪು ಬಂದಾಗಲ್ಲ ಅವ್ನ ಈ ತರ ತುಂಬಾನೇ ನರಳಾಡ್ತಾ ಇದ್ದಾನೆ. ಆದಷ್ಟು ನೀವು ಅವಳ ನೆನಪುಗಳನ್ನ ತಲೆಯಿಂದ ಎರೇಸ್ ಮಾಡ್ಬಿಡಿ ಅಂತ ಹೇಳ್ತಾಳೆ. ಜಿಯೋಂಗ್ ಯೂನ್ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್. ಅವಳ ನೆನಪನ್ನ ನಮ್ ಹೀರೋ ತಲೆಯಿಂದ ಕಂಪ್ಲೀಟ್ ಆಗಿ ಎರೇಸ್ ಮಾಡಿ ಅಂತ ಕೇಳ್ತಾ ಇರೋದು. ಅದ ಕಾಯಪ್ಪ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ನಮ್ ಹೀರೋನ ಕೂಡ ಟ್ರೀಟ್ಮೆಂಟ್ ಗೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವ್ನ ತಲೆಗೆ ಏನೇನೋ ಎಲ್ಲ ಹಾಕ್ಬಿಟ್ಟು ಹಿಪ್ನೋಟೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ನ ಮೈಂಡ್ ನ ಫುಲ್ ಆಗಿ ಈ ಡಾಕ್ಟರ್ ಅವ್ರ ಕಂಟ್ರೋಲ್ ಗೆ ಎತ್ಕೊಳ್ತಾರೆ. ನೀನ್ ಯಾರು, ನಿನ್ ಹೆಸರೇನು, ನಿನ್ ಕತೆ ಏನು ಅಂತೆಲ್ಲ ಕೇಳ್ದವ್ರು. ಸರಿ ಕೊನೆದಾಗಿ ನೀನು ಯಾವಾಗ ಸಂತೋಷವಾಗಿದ್ದೆ ಅಂತ ಕೇಳಿದಾಗ ನಮ್ ಹೀರೋ ಬಂದು ಹೀರೋಯಿನ್ ಜೊತೆ ಇರೋ ಆ ಸಂತೋಷವಾದ ಕ್ಷಣಗಳೆಲ್ಲ ಹೇಳಿದಾಗ ಈ ಡಾಕ್ಟರ್ ಹೇಳ್ತಾರೆ, ಅದೆಲ್ಲ ಜಸ್ಟ್ ನಿನ್ ಇಮ್ಯಾಜಿನೇಷನ್ ಅಷ್ಟೇ, ಆತರ ಒಂದು ನೆನಪು ನಿನ್ ತಲೆಯಲ್ಲಿ ಇಲ್ವೇ ಇಲ್ಲ. ಇವಾಗ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಎರೇಸ್ ಆಗ್ತಾ ಇದೆ. ಸೊ ಇನ್ಮೇಲೆ ನೀನು ಮೈಂಡ್ ಫ್ರೀ ಆಗಿರ್ಬೋದು ಅಂತ ಹೇಳಿ ಕಂಪ್ಲೀಟ್ ಆಗಿ ನಮ್ ಹೀರೋಯಿನ್ ಬಗ್ಗೆ ಇರೋ ಪ್ರತಿಯೊಂದು ನೆನಪನ್ನ ಕೂಡ ಅವರು ಕ್ಲಿಯರ್ ಮಾಡ್ಬಿಡ್ತಾರೆ. ನಮ್ ಹೀರೋನ ಈಗ ನೀನ್ ನಿದ್ದೆ ಮಾಡ್ತಾ ಇದೀಯಾ ಅಂತ ಹೇಳಿ ಮಲಗ್ಸೇ ಬಿಡ್ತಾರೆ. ನೀನ್ ಈ ತರ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ದಿನ ಆಗ್ಬೋದು 3 ದಿನ ಆಗ್ಬೋದು ನೀನ್ ಎದ್ದೇಳಕ್ಕೆ ಅಂತಾನೆ ಹೇಳ್ಬಿಡ್ತಾರೆ. ಸೊ ಈಗ ಕಂಪ್ಲೀಟ್ ಆಗಿ ನಮ್ ಹೀರೋ ಮೈಂಡ್ ಇಂದ ನಮ್ ಹೀರೋಯಿನ್ ಮೆಮೊರಿ ಎಲ್ಲ ನೀಟ್ ಆಗಿ ಕ್ಲೀನ್ ಆಗ್ಬಿಟ್ಟಿರುತ್ತೆ. ಅವ್ನಿಗೇನು ನೆನಪೇ ಇರೋದಿಲ್ಲ. ಈಗ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನು ಹೋಗ್ಬಿಟ್ಟು ಚೇರ್ಮನ್ ಅವ್ರ ವೈಫ್ ಹತ್ರ ಕೇಳ್ತಾನೆ, ಇವಾಗ ಏನಾಯ್ತು ಅಂತ ನೀವು ನಮ್ ಕಂಪನಿ ಲಾಯರ್ ನ ಚೇಂಜ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ಅವ್ರ ನನ್ನ ಕೆಲಸ ಬಿಟ್ಟು ತೆಗಿತಾ ಇದೀರಾ ಅಂದಾಗ ಆ ಚೇರ್ಮನ್ ಅವ್ರ ವೈಫ್ ಹೇಳ್ತಾರೆ, ಇಲ್ಲ ನೋಡು ಅದಕ್ಕೆಲ್ಲ ನಾನು ನಿನ್ಗೆ ಆನ್ಸರ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈಗ ಪ್ರೆಸೆಂಟ್ ಈ ಕಂಪನಿಗೆ ಚೇರ್ ವುಮೆನ್ ನಾನ್ ಹೇಳ್ದಂಗೆ ನಡಿಬೇಕು. ಅವರೆಲ್ಲ ಇಲ್ಲಿ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಈ ಲೇಡಿ ಮೈಂಡ್ ವಾಯ್ಸ್ ಏನಂದ್ರೆ, ಚೇರ್ಮನ್ ಈ ಕಂಪನಿಯಲ್ಲಿ ಇರ್ಬೇಕಾದ್ರೆ ಅವ್ರ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು, ಚೇರ್ಮನ್ ಗೋಸ್ಕರ ಯಾರೆಲ್ಲ ಸಪೋರ್ಟಿವ್ ಆಗಿದ್ರು, ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಕೆಲಸ ಬಿಟ್ಟು ತೆಗಿಬೇಕು ಅಂತಾನೆ ಪ್ಲಾನ್ ಮಾಡಿ ಒಬ್ಬೊಬ್ಬರಾಗಿ ತೆಗೆದ್ಬಿಟ್ರು. ಈಗ ಲಾಸ್ಟ್ ಆಗಿ ಲಾಯರ್ ಒಬ್ರು ಇದ್ರು, ಅವ್ರನ್ನ ಕೂಡ ತೆಗೆದ್ಬಿಟ್ರು. ಆಂಡ್ರೂ ಹೇಳ್ತಾನೆ, ಇದೆಲ್ಲ ಒಳ್ಳೇದಕ್ಕಲ್ಲ, ಇದೆಲ್ಲ ಏನು ಅಪ್ಪ ಬರೋವರೆಗೂ ಮಾತ್ರ ತಾನೆ, ಅಪ್ಪ ಸ್ವಲ್ಪ ದಿನದಲ್ಲಿ ಬಂದ್ಬಿಡ್ತಾರೆ, ಆಮೇಲೆ ನಿಮ್ ಪೊಸಿಷನ್ ಕೆಳಗಡೆ ಬಂದ್ಬಿಡುತ್ತೆ, ಯೋಚನೆ ಇರ್ಲಿ ಅಂತ ಹೇಳ್ತಾರೆ. ಆದ್ರೆ ಚೇರ್ಮನ್ ಅವ್ರ ವೈಫ್ ಬಂದ್ಬಿಟ್ಟು ಅದನ್ನ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳೋ ತರ ಇಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಆ ಲಾಯರ್ ಪೊಸಿಷನ್ ಗೆ ನೆಕ್ಸ್ಟ್ ಸೆಲೆಕ್ಷನ್ ನ ಸ್ಟಾರ್ಟ್ ಮಾಡಿರ್ತಾರೆ. ಈ ವಿಷಯ ನಮ್ ಹೀರೋಯಿನ್ ಗೆ ಕೂಡ ಗೊತ್ತಾಗುತ್ತೆ. ಇವಾಗ ನಮ್ ಹೀರೋಯಿನ್ ಕೂಡ ಒಂದು ಲಾಯರ್ ಅಲ್ವಾ, ಸೊ ನಾನ್ ಕೂಡ ಡೋಡೋ ಕಂಪನಿಯಲ್ಲಿ ಆ ಲಾಯರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾ ಇದಾರೆ. ಆ ಪೋಸ್ಟಿಂಗ್ ಗೆ ನಾನ್ ಕೂಡ ಅಪ್ಲೈ ಮಾಡ್ತೀನಿ, ನನ್ಗೆ ಹೆಂಗಾದ್ರೂ ಮಾಡಿ ಆ ಕಂಪನಿಯಲ್ಲಿ ಮತ್ತೆ ಕೆಲಸ ಬೇಕು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕಾಗಿರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಳೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಜಿಯೋನ ತೋರಿಸ್ತಾರೆ. ಅವ್ನ್ ಬಂದು ಯಾರ ಹತ್ರನೋ ಕಾಲ್ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ. ಏನ್ ವಿಷಯ ಅಂದ್ರೆ, ಜಿಯೋನ್ ಹತ್ರ ಒಬ್ಬ ಲಾಯರ್ ಇರ್ತಾನಲ್ಲ, ಅವನ ಬಂದು ಹೆಂಗಾದ್ರೂ ಇವಾಗ ಈ ಪೊಸಿಷನ್ ಗೆ ಅಂದ್ರೆ ಈಗ ಡೋಡೋ ಕಂಪನಿಗೆ ಒಂದು ಲಾಯರ್ ಬೇಕಲ್ಲ, ಅವನನ್ನ ಹಾಕ್ಬಿಡೋಣ ಅಂತ ಮಾತಾಡ್ಕೊಂಡ್ ಬರ್ತಾ ಇರೋದು. ಇದನ್ನ ಕೇಳಿಸ್ಕೊಂಡು ಆಂಡ್ರೂ ಕೇಳ್ತಾನೆ, ಓ ಹಂಗಾದ್ರೆ ಈ ಲಾಯರ್ ನ ನೀವು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಇದಕ್ ಮುಂಚೆ ಇರೋ ಲಾಯರ್ ನ ಎತ್ತಾಕ್ಬಿಟ್ರಿ ಅಷ್ಟೇ ತಾನೆ, ಏನಕ್ಕೆ ಇದೆಲ್ಲ ಮಾಡ್ತಾ ಇದೀಯ ಅಂದಾಗ ಜಿಯೋನ್ ಹೇಳ್ತಾನೆ, ಇನ್ನೇನಕ್ ಮಾಡ್ತೀನಿ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನೀನ್ ನನ್ ಕಣ್ ಮುಂದೆ ಇರಬಾರ್ದು, ಮುಖ್ಯವಾಗಿ ಕಂಪನಿಯಲ್ಲಿ ಇರಬಾರ್ದು, ಸ್ವಲ್ಪ ನಿನ್ನಿಂದ ಓಡಿಸ್ಬೇಕಲ್ವಾ, ಅದಕ್ಕೆ ಒಂದೊಂದ್ ಸ್ಟೆಪ್ ಆಗಿ ನಾನು ತಗೊಂತಾ ಇದೀನಿ, ಮುಂದಕ್ ನೋಡ್ಕೋ ನಿನ್ ಗತಿ ಏನಾಗುತ್ತೆ ಅಂತ ಹೇಳಿ ಬೆದರಿಸ್ತಾನೆ. ಬಟ್ ಆಂಡ್ರೂ ಕೂಡ ಅದನ್ನೇನಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ. ಇವಾಗ ಮತ್ತೆ ಚೈನಾನಲ್ಲಿ ತೋರಿಸ್ತಾರೆ. ಆಲ್ಮೋಸ್ಟ್ 3 days ಆಗಿರುತ್ತೆ. ನಮ್ ಹೀರೋ ಇನ್ನೂ ಎದ್ದಿರೋದಿಲ್ಲ. ಹಿಪ್ನೋಟೈಸ್ ಮಾಡ್ಬಿಟ್ಟು ಹೋಗಿರ್ತಾರಲ್ಲ, ಅವ್ರು ಹೇಳಿರ್ತಾರಲ್ವಾ, ಸೊ ಇನ್ನೂ ಎದ್ದಿರೋದಿಲ್ಲ. ಇವತ್ತು 3rd day. ಇವತ್ತು ನಮ್ ಹೀರೋ ಎದ್ದೇಳ್ತಾ ಇರೋದು. ಇವರೆಲ್ಲ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ ಹೀರೋ ಹಂಗೆ ಡೋರ್ ತೆಕ್ಕೊಂಡು ಬರೋದ್ರ ನೋಡ್ಬಿಟ್ಟು ಇವ್ರಿಗೆಲ್ಲ ಸಂತೋಷ ಆಗುತ್ತೆ. ಬಟ್ ನಮ್ ಹೀರೋಗೆ ಏನು ನೆನಪಿಲ್ಲ, ಅಂದ್ರೆ ಅವ್ನಿಗೆ ಹಳೆ ನೆನಪುಗಳೆಲ್ಲ ಇರುತ್ತೆ, ಬಟ್
ಬಟ್ ಈಗ ಪ್ರೆಸೆಂಟ್ ಎಲ್ಲಿದ್ದೀನಿ ಏನಾಯ್ತು ಅನ್ನೋದನ್ನ ಮರ್ತೋಗಿರ್ತಾನೆ. ನಮ್ ಹೀರೋ ಕೇಳ್ತಾನೆ ನಾನು ಎಲ್ಲಿದ್ದೀನಿ ಇದ್ಯಾವ ಜಾಗ ಅಂತೆಲ್ಲ ಕೇಳಿದಾಗ ಅವ್ರು ಕೂಡ ಕರೆದು ಕೂರ್ಸ್ಕೊಂಡು ಹೇಳ್ತಾರೆ ನೀನ್ ಇತ್ರ ಹತ್ತತ್ರ 1 ವರ್ಷದಿಂದ ನೀನು ಕೋಮನಲ್ಲಿದ್ದಪ್ಪ, ಇವಾಗ ತಾನೇ ಎದ್ದಿದ್ಯಾ, ಇವಾಗ ನಿನ್ ಮೈಂಡ್ ಫ್ರೀ ಆಗಿದೆ ಅಂತ ಅವನ ಕರೆದು ಕೂರ್ಸ್ಕೊಂಡೆಲ್ಲ ಮಾತಾಡ್ತಾರೆ. ನಮ್ ಹೀರೋಗಂತೂ ಸಖತ್ ಶಾಕ್ ಆಗ್ಬಿಡುತ್ತೆ. ಅದಾದ್ಮೇಲೆ ಹೊರಗಡೆ ಕರ್ಕೊಂಡ್ ಬಂದಾಗ ಬಾಸ್ ಹೇಳ್ತಾರೆ ಇಲ್ಲಿ ನೋಡಪ್ಪ ನೀನು ಕಣ್ ತೆಗ್ದಿದ ತಕ್ಷಣ ನಾನು ನಿನ್ನ ಹತ್ರ ಒಂದು ಕ್ವೆಶ್ಚನ್ ಕೇಳ್ಬೇಕಂತಾನೆ ವೇಟ್ ಮಾಡ್ತಾ ಇದ್ದೆ, ಅದಕ್ಕಾಗಿರೋ ಟೈಮ್ ಬಂತಲ್ವಾ, ನೀನೇನಕ್ಕೆ ಅವತ್ತು ನನ್ನ ಕಾಪಾಡ್ದೆ, ನಿನ್ ಪ್ರಾಣ ಕೊಟ್ಟು ನೀನನ್ನ ಕಾಪಾಡಿದ್ಯಾ, ಏನಕ್ಕೋಸ್ಕರ ಹತ್ರ ಮಾಡ್ದೆ ಅಂದಾಗ ನಮ್ ಹೀರೋ ಕೂಡ ಇಲ್ಲ ನನಗೆ ಗೊತ್ತಿಲ್ಲ, ಆ ಟೈಮ್ಗೆ ನನ್ಗೆ ಮಾಡ್ಬೇಕನ್ನಿಸ್ತು ನಾನು ಮಾಡ್ಬಿಟ್ಟೆ ಅಂದಾಗ ಈ ಬಾಸ್ ಹೇಳ್ತಾರೆ ನಮ್ಗೆ ತುಂಬಾ ಕ್ಲೋಸ್ ಆಗಿರೋರು ಯಾರಾದ್ರೂ ಇದ್ರೆ, ನಮಗ್ ಬೇಕು ಅಂತ ಅನ್ಕೊಳ್ಳೋರು ಇದ್ರೆ ಮಾತ್ರನೇ ಅವ್ರಿಗೆ ಒಂದು ಅಪಾಯ ಅಂದಾಗ ನಮ್ ಮನ್ಸು ನಮ್ ಮೈಂಡ್ ಆತರ ಯೋಚನೆ ಮಾಡುತ್ತೆ. ನನಗೂ ನಿನಗೂ ಆತರ ಏನು ಪರಿಚಯ ಇಲ್ವಲ್ಲ ಅಷ್ಟೊಂದು, ಏನಕ್ ನಿನ್ಗ ಆತರ ಅನಿಸ್ತು, ಮೋಸ್ಟ್ಲಿ ಓದ್ ಜನ್ಮದಲ್ಲಿ ಏನಾದ್ರೂ ಪರಿಚಯ ಇರ್ಬೋದಾ, ನಮ್ ಇಬ್ಬರ ಮಧ್ಯೆ ಆತರ ಒಂದು ಬಾಂಡಿಂಗ್ ಇತ್ತ ನನಗೆ ಗೊತ್ತಿಲ್ಲ. ಅದ್ರಲ್ಲೂ ಹೇಳ್ಬೇಕಂದ್ರೆ ಹತ್ತತ್ರ ನನ್ ಪೊಸಿಷನ್ ನಿನ್ ಪೊಸಿಷನ್ ಒಂದೇ. ಒಂದ್ 22 ವರ್ಷದ ಹಿಂದ್ಗಡೆ ನನ್ ಫ್ಯಾಮಿಲಿನ ನಾನು ಕಳ್ಕೊಂಡ್ಬಿಟ್ಟೆ, ಅದು ಟರ್ಕಿಯಲ್ಲಿ ಇರ್ಬೇಕಾದ್ರೆ ನಮ್ ಫ್ಯಾಮಿಲಿ ಎಲ್ಲ ಒಂದು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ ಕಾರ್ ಇಳಿದು ಕೆಳಗಡೆ ಹೋದೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಬಾಂಬ್ ಬ್ಲಾಸ್ಟ್ ಆಗಿ ನನ್ ಕಣ್ಮುಂದೆ ನನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸತ್ತೋದ್ರು. ಆ ಬಾಂಬ್ ಬ್ಲಾಸ್ಟ್ ಆದಾಗ ನನ್ ಕಾರ್ ಪಕ್ಕದಲ್ಲೇ ಇರೋದ್ರಿಂದ ಆ ಕಾರ್ದು ಕೆಲವೊಂದು ಪೀಸಸ್ ಎಲ್ಲ ಬಂದು ನನ್ನ ಹಾರ್ಟ್ ಗೆ ಹತ್ರ ಚುಚ್ಕೊಂಡಿತ್ತು. ಅದನ್ನ ಆಪರೇಟ್ ಮಾಡಿ ತೆಗೆದ್ರು. ಅವಾಗ್ಲೇ ಹೇಳಿದ್ರು ನೀನು ಬದುಕೋದು ಗ್ಯಾರಂಟಿ ಇಲ್ಲ, ನೀನ್ ಎಷ್ಟು ವರ್ಷ ಬದುಕ್ತಿಯ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಹತ್ತತ್ರ 22 ವರ್ಷ ಆಯ್ತು, ಇವಾಗವರೆಗೂ ನಾನು ಬದುಕಿದೀನಿ ಅಂದ್ರೆ ಏನ್ ರೀಸನ್ ಏನು ಅಂತ ನನ್ಗೇನು ಗೊತ್ತಾಗ್ತಾ ಇಲ್ಲ. ಬಟ್ ಅವಾಗ ನಾನು ನನ್ನ ಫ್ಯಾಮಿಲಿನ ಕಳ್ಕೊಂಡ್ಬಿಟ್ಟೆ, ಮತ್ತೆ ನನಗೆ ಅಂತ ಒಂದು ಫ್ಯಾಮಿಲಿ ಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ. ಇವಾಗ ನಿನ್ ಪೊಸಿಷನ್ ಕೂಡ ಅದೇ ಅಲ್ವಾ, ನಾನೇನ್ ಕಷ್ಟ ಪಟ್ಟಿದ್ನೋ ಅದೇ ಕಷ್ಟನೇ ನೀನು ಪಟ್ಟಿದ್ಯಾ, ನಿನಗೂ ನಿನ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಯಾರು ಇಲ್ಲ, ನನಗೂ ನನ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಯಾರಿಲ್ಲ, ನೀನ್ ನನಗೆ ಮಗನಾಗಿರ್ತೀಯಾ ಅಂತ ಕೇಳ್ಬಿಡ್ತಾರೆ. ನಮ್ ಹೀರೋಗೆ ಏನ್ ಆನ್ಸರ್ ಮಾಡೋದಂತ ಗೊತ್ತಿಲ್ಲ, ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ನಮ್ ಹೀರೋ ಏನೋ ಆನ್ಸರ್ ಮಾಡ್ದಿರೋದ್ರ ನೋಡ್ಬಿಟ್ಟು ಆ ಬಾಸ್ ಕೂಡ ಹಂಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಅಪ್ಪ ಅಂತ ಕರೀತಾನೆ. ಇದ್ರಿಂದಾನೆ ಆ ಬಾಸ್ಗೆ ಸಖತ್ ಖುಷಿ ಆಗ್ಬಿಡುತ್ತೆ, ಹಿಂದೆ ತಿರ್ಗ್ಬಿಟ್ಟು ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ, ಆನಂದ ಕಣ್ಣೀರೇ ಬಿಟ್ಬಿಡ್ತಾರೆ. ಇನ್ನೇನ್ ನೆಕ್ಸ್ಟ್ ನಮ್ ಹೀರೋ ಬಂದು ಬಾಸ್ಗೆ ದತ್ತು ಮಗ ಆಗ್ತಾನೆ. ಅದಕ್ಕಾಗಿರೋ ಪ್ರೊಸೀಜರ್ ನ ಪೂಜೆನೆಲ್ಲ ಮಾಡಿ ಮಗ ಕೂಡ ಆಗ್ಬಿಟ್ಟ. ಈ ಬಾಸ್ಗೆ ಮಗ ಅಂತಂದ್ರೆ ಎಲ್ಲದಕ್ಕೂ ಇವನೇ ತಾನೆ ಇನ್ನ ನೆಕ್ಸ್ಟ್ ಬಾಸ್. ಸೊ ಎಲ್ಲರೂ ಬಂದು ನಮ್ ಹೀರೋಗೆ ಬಗ್ಗೆ ನಮಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ. ಇವಾಗ ಇನ್ನೊಂದ್ ಕಡೆ ಡೋಡೋ ಕಂಪನಿನ ತೋರಿಸ್ತಾರೆ. ಅಲ್ಲಿ ಯಾರು ನೆಕ್ಸ್ಟ್ ಲಾಯರ್ ಆಗಿರ್ಬೇಕು ಅಂತ ಹೇಳಿ ಆಡಿಷನ್ ಮಾಡ್ತಾ ಇರ್ತಾರಲ್ವಾ, ಎಲ್ಲರೂ ಬಂದು ಅವ್ರವ್ರ ಪ್ರೆಸೆಂಟೇಷನ್ ನ ಕೊಡ್ಬೇಕಲ್ವಾ, ಆತರ ಕೊಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೂಡ ಬರ್ತಾಳೆ. ಹೀರೋಯಿನ್ ನೋಡಿದ ತಕ್ಷಣ ಆಂಡ್ರೂಗೆ ಸಖತ್ ಶಾಕ್ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 1 year ಆಗಿರುತ್ತೆ ನಮ್ ಹೀರೋಯಿನ್ ನೋಡಿ, ಇವಾಗವರೆಗೂ ನೋಡಿರೋದಿಲ್ಲ. ಇವಾಗ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ತಾನೆ. ಆದ್ರೆ ಇನ್ನೊಂದ್ ಕಡೆ ಜೀವನ್ಗೆ ಸಖತ್ ಸಂತೋಷ, ಇವಳು ಇಲ್ಲೂ ಕೂಡ ಬಂದ್ಬಿಟ್ಲ ಅಂತ ಹೇಳಿ ನಗ್ನಗ್ತಾ ನೋಡ್ತಾ ಇರ್ತಾನೆ. ಅವಳು ಇನ್ನೇನ್ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳೋಷ್ಟಲ್ಲ ಆಂಡ್ರೂ ಹೇಳ್ತಾನೆ ನೀವೇನ್ ಪ್ರೆಸೆಂಟೇಷನ್ ಕೊಡ್ಬೇಕಾಗಿಲ್ಲ, ನಿಮ್ನ ನಾನು ರಿಜೆಕ್ಟ್ ಮಾಡ್ತಾ ಇದೀನಿ, ನಿಮ್ಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ರೀಸೆಂಟ್ ಆಗಿ ನೀವ್ ಲಾಯರ್ ಆಗಿರೋದು, ಹಂಗಿರ್ಬೇಕಾದ್ರೆ ಇಷ್ಟು ದೊಡ್ಡ ಕಂಪನಿಗೆ ನೀವೆಂಗ್ ಲಾಯರ್ ಆಗಿರಕ್ಕಾಗುತ್ತೆ, ನೀವೆಲ್ಲ ಬೇಡ ಅಂದಾಗ ಜೀವನ್ ಹೇಳ್ತಾನೆ ಅವ್ನ್ ಮಾತೆಲ್ಲ ನೀವ್ ಕೇಳ್ಬೇಡಿ, ನಿಮ್ ಪ್ರೆಸೆಂಟೇಷನ್ ನೀವ್ ಸ್ಟಾರ್ಟ್ ಮಾಡಿ ನೋಡೋಣ ಅಂತ ಹೇಳಿದಾಗ ನಮ್ ಹೀರೋನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಇದ್ರೂ ಸದ್ಯಕ್ಕೊಬ್ರು ಸಪೋರ್ಟ್ ಮಾಡ್ತಾ ಇದಾರಲ್ಲ ಅಂತ ಅವಳು ಪ್ರೆಸೆಂಟೇಷನ್ ಅವಳು ಕಂಪ್ಲೀಟ್ ಮಾಡ್ತಾಳೆ. ಆತರ ಆದ್ಮೇಲೆ ಹೊರಗಡೆ ಬಂದು ಆಂಡ್ರೂ ಹತ್ರ ಮಾತಾಡ್ತಾಳೆ. ನೀವ್ ಹೇಳ್ದಂಗೆ ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದು ನಿಜಾನೇ, ಆದ್ರೆ ನಾನು ಇದುವರೆಗೂ ಎತ್ಕೊಂಡಿರೋ ಪ್ರತಿಯೊಂದು ಕೇಸಲ್ಲೂ ನಾನು ವಿನ್ ಆಗಿದ್ದೀನಿ. ಆಲ್ಮೋಸ್ಟ್ 99% ವಿನ್ನಿಂಗ್ ರೇಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಗೆ ಇದೆ. ಅದನ್ನ ನೋಡಿ ಆದ್ರೂ ನೀವು ನಿಮ್ ಕಂಪನಿಗೆ ನನ್ನ ಸೆಲೆಕ್ಟ್ ಮಾಡ್ಕೋಬಹುದಲ್ವಾ ಅಂದಾಗ ಆಂಡ್ರೂ ಹೇಳ್ತಾನೆ ಇಲ್ಲ ಅದಕ್ಕೆಲ್ಲ ನೀನು ಸರಿ ಬರೋದಿಲ್ಲ, ನನ್ಗೂ ಗೊತ್ತು ನಿಮ್ ಬಗ್ಗೆ ಕೇಳ್ಪಟ್ಟೆ, ನೀವ್ ಎತ್ಕೊಂಡಿರೋ ಪ್ರತಿಯೊಂದು ಕೇಸ್ ನ ಕೂಡ ವಿನ್ ಆಗಿದ್ದೀರಾ, ಬಟ್ ಅದೆಲ್ಲ ಸಣ್ಣ ಸಣ್ಣ ಕೇಸು. ಈ ತರ ಒಂದು ದೊಡ್ಡ ಕಂಪನಿಗೆ ನೀವು ವರ್ಕ್ ಮಾಡ್ಬೇಕಂದ್ರೆ ಕೇಸ್ ಕೂಡ ಅಷ್ಟೇ ದೊಡ್ಡದಾಗಿ ಬರುತ್ತೆ, ಅದನ್ನೆಲ್ಲ ನಿಮ್ ಕೆಲ್ ಮ್ಯಾನೇಜ್ ಮಾಡಕ್ ಆಗೋಲ್ಲ, ಅದನ್ನ ಮ್ಯಾನೇಜ್ ಮಾಡೋಷ್ಟು ಕೂಡ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲ. ಸೊ ನಾನ್ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಜೀವನ್ ಕೂಡ ಕೇಳಿಸ್ಕೊಂಡೇ ಇರ್ತಾನೆ. ಜೀವನ್ ಬಂದ್ ಹೇಳ್ತಾನೆ ಅವನೊಬ್ಬ ಮೆಂಟಲ್, ಅವ್ನ್ ಏನಾದ್ರೂ ಹೇಳ್ಕೊಂಡು ಹೋಗ್ಲಿ, ನೀನ್ ಬೆಸ್ಟ್ ನ ನೀನ್ ಕೊಡು, ನೀನ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಎಲ್ಲ ಮಾಡ್ದೆ, ನೀನ್ ಸೆಲೆಕ್ಟ್ ಆದ್ರೆ ಕೂಡ ಆಗ್ಬೋದು, ನೀನ್ ಕೊಡು, ನಾನ್ ಇರ್ತೀನಿ, ನಾನ್ ನೋಡ್ಕೊಂತೀನಿ ಅಂತ ಹೇಳಿದಾಗ ನಮ್ ಹೀರೋನ್ಗೆ ಟೆನ್ಷನ್ ಆಗುತ್ತೆ, ಯಾವನು ಇವ್ನ ಇತ್ರ ಬಂದ್ ಮಾತಾಡ್ತಾನೆ ಅಂತ. ನಮ್ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಕನ್ನಡಿ ಹಾಕೊಂಡಿರೋ ಅಸಿಸ್ಟೆಂಟ್ ಜೀವನ್ ಹತ್ರ ಕೇಳ್ತಾರೆ ಹೌದು ಇವಾಗ ಈ ಹುಡುಗಿನ ಏನಕ್ಕೆ ನೀವು ಲಾಯರ್ ಆಗಿ ಎತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಏನ್ ವಿಷಯ ಅಂತ ಕೇಳಿದಾಗ ಜೀವನ್ ಹೇಳ್ತಾನೆ ಅದಾ ನನ್ಗೆ ನಮ್ ಹೀರೋ ಚಿಕ್ಕಪ್ಪನ ನೋಡಿದ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ, ಅಯ್ಯಪ್ಪ ನನ್ನ ಚೀಟ್ ಮಾಡ್ಬಿಟ್ಟ, ಹೀರೋನ್ಗೆ ಕೂಡ ಅಯ್ಯಪ್ಪ ಮೇಲೆ ಕೋಪ ತಾನೆ, ಅದಕ್ಕೋಸ್ಕರನೇ ನನ್ನ ಎಷ್ಟು ಚೀಟ್ ಮಾಡ್ದ ನೋಡಯ್ಯಪ್ಪ, ನಮ್ಸಿ ಮೋಸ ಮಾಡ್ದಂಗ ಆಗೋಯ್ತು, ಒಂದೇ ವರ್ಷದಲ್ಲಿ ನನ್ನ ಕೆಲಸ ಬಿಟ್ಟು ತೆಗೆಯೋದಂದ್ರೆ ನನ್ನ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡೋದು ಅಲ್ದೆ ಆಂಡ್ರೂನ ಕರ್ಕೊಂಡ್ಬಂದ್ ಮತ್ತೆ ಸಿಒ ಮಾಡಿಟ್ಟಿದ್ದಾರೆ, ಇದಕ್ಕೆಲ್ಲ ನಾನು ಸೇಡ್ ತಿಸ್ಕೊಳ್ಳೋದು ಬೇಡವಾ ಅಂದಾಗ ಕನ್ನಡಿ ಹಾಕೊಡೋರು ಹೇಳ್ತಾರೆ ಅದಕ್ಕೆ ಸರ್ ನಾನು ಅವಾಗ ಅಷ್ಟು ಹೇಳಿದ್ದು, ಒಂದ್ಸತಿ ಅಗ್ರಿಮೆಂಟ್ ನ ಓದ್ರಿ ಅಂತ, ನೀವೇ ಓದಿಲ್ಲ ಅಂದಾಗ ಸರಿ ಆಗಿರೋ ವಿಷಯಕ್ಕೆ ಏನಕ್ ಸುಮ್ನೆ ತರ ತಲೆ ತಿಂತಾ ಇದ್ಯಾ ಬಿಡು ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆಮೇಲೆ ಜಿಯೋನೇ ಹೇಳ್ತಾನೆ ಇವಾಗ ಹೀರೋಯಿನ್ ಏನಕ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಹೀರೋಯಿನ್ಗೆ ನಮ್ ಹೀರೋ ಚಿಕ್ಕಪ್ಪ ಅಂದ್ರೆ ಆಗೋದೇ ಇಲ್ಲ, ಹೆಂಗಿದ್ರು ಅವಳು ನಮ್ಗೆ ಯೂಸ್ ಆಗ್ತಾಳೆ, ನಮ್ ಹೀರೋ ಚಿಕ್ಕಪ್ಪ ಅವಳು ಏನೇ ಒಂದು ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದ್ರೆ ಕೂಡ ಅದು ನನ್ಗೂ ಯೂಸ್ ಆಗುತ್ತಲ್ವಾ, ಅದಕ್ಕೆ ನಾನು ಅವಳನ್ನ ಪಕ್ಕದಲ್ಲಿ ಇಟ್ಕೋಬೇಕು ಅಂತ ನೋಡ್ತಾ ಇದೀನಿ ಅಂದಾಗ ಅಸಿಸ್ಟೆಂಟ್ ಗೆ ಕೂಡ ಅರ್ಥ ಆಗುತ್ತೆ ಸರಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಆಂಡ್ರೂನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾಳೆ. ಅವಳಿಗೆ ಡೋಡೋ ಕಂಪನಿಯಲ್ಲಿ ಕೆಲಸ ಬರೋವರೆಗೂ ಬಿಡೋ ತರ ಇಲ್ಲ, ಅವಳ ಹತ್ರ ಇರೋ ಅಗ್ರಿಮೆಂಟ್ ಪೇಪರ್ಸ್ ನ ಎತ್ಕೊಂಡು ಆಂಡ್ರೂ ಹತ್ರ ಕೊಡಕ್ ಹೋದ್ರೆ ಅವ್ನ ಮುಖ ಕೂಡ ಕೊಡ್ತಾ ಇಲ್ಲ, ಅಲ್ಲಿಂದ ಎದ್ದು ಹೋಗ್ತಾನೆ. ನಮ್ ಹೀರೋಯಿನ್ ಅವಳನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರ್ತಾಳೆ. ಆತರ ಪಾರ್ಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಕೂಡ ಆಂಡ್ರೂನ ನೋಡ್ಬಿಟ್ಟು ಕೇಳ್ತಾಳೆ ಯಾಕೆ ಈ ತರ ಮಾಡ್ತಾ ಇದೀಯ ನೀನು, ಒಂದೇ ಒಂದ್ಸತಿ ನನ್ನ ಅಗ್ರಿಮೆಂಟ್ ನ ಓದಿದ್ರೆ ನಿನ್ಗೆ ಗೊತ್ತಾಗುತ್ತೆ ಅಂದಾಗ ಆಂಡ್ರೂ ಹೇಳ್ತಾನೆ ನನ್ಗೆ ಓದಕ್ ಇಷ್ಟ ಇಲ್ಲ, ಅದ್ರಲ್ಲಿ ಇವಾಗ ಏನಕ್ ಮತ್ತೆ ನನ್ನ ಲೈಫ್ ಅಲ್ಲಿ ನೀನ್ ಬರ್ತಾ ಇದೀಯಾ, ನೀನ್ ಏನ್ ಬೇಕು ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ ಏನು ಏನ್ ಬೇಕಾ, ಅವತ್ತು ನೀನೇ ಅಲ್ವಾ ಹೇಳಿದ್ದು ನಿನಗೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ, ನನ್ನ ನೀನ್ ಹೆಂಗಾದ್ರೂ
ಹೇಗಾದ್ರೂ ಮಾಡಿ ಯೂಸ್ ಮಾಡ್ಕೋ, ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ. ಅದನ್ನೇ ತಾನೇ ನಾನ್ ಇವಾಗ ಕೇಳ್ತಾ ಇರೋದು. ನನ್ಗೋಸ್ಕರ ನೀನ್ ಸಪೋರ್ಟ್ ಮಾಡು, ನನ್ ಜೊತೆ ನೀನ್ ನಿಂತ್ಕೊಂಡಾಗ ಆಂಡ್ರೂ ಹೇಳ್ತಾನೆ, ಆ ಆಫರ್ಗೆಲ್ಲ ಟೈಮ್ ಆಗೋಯ್ತು ಅಂತ ಅನ್ಕೊಳ್ತೀನಿ. ನಾನ್ ಅವಾಗ ಅಷ್ಟು ಕೇಳ್ಕೊಂಡೆ ನಿನ್ನ, ನಾನ್ ನಿನ್ ಜೊತೆ ಇರ್ತೀನಿ, ನಾನು ಆಕ್ಸೆಪ್ಟ್ ಮಾಡ್ಕೊಂತ. ಅವಾಗೆಲ್ಲ ನಿನ್ಗೆ ನಾನು ಬೇಡವಾಗ್ಬಿಟ್ಟೆ, ಬಟ್ ಇವಾಗ ನಾನ್ ನಿನಗ್ ಬೇಕಾ ಅಂತ ಹೇಳ್ಕೊಂಡು ಹತ್ರ ಹೋದವ್ನು ಹೇಳ್ತಾನೆ, ನಾನ್ ನಿನ್ನ ಕಂಪ್ಲೀಟ್ ಆಗಿ ಮರ್ತೋಗ್ಬಿಟ್ಟೆ, ಮತ್ತೆ ನನ್ನ ಲೈಫ್ ಅಲ್ಲಿ ಬರ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಹಂಗೆ ಏರ್ಪೋರ್ಟ್ ಅಲ್ಲಿ ತೋರಿಸ್ತಾರೆ, ಚೇರ್ಮನ್ ಬಂದು ಬೇರೆ ದೇಶದಿಂದ ಒಳಗಡೆ ಬರ್ತಾ ಇರ್ತಾರೆ. ಆಕ್ಚುಲಿ ಏನಂದ್ರೆ ಇವ್ರಿಗೆ ಮೈ ಹುಷಾರಿರ್ಲಿಲ್ವಲ್ಲ, ಸೊ ಟ್ರೀಟ್ಮೆಂಟ್ ಗೋಸ್ಕರ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಇವತ್ತೇ ಕೊರಿಯಾಗ್ ಬರ್ತಾ ಇರೋದು. ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಆಂಡ್ರೂನೇ ಬಂದಿರೋದು. ಆಂಡ್ರೂಗಂತೂ ಚೇರ್ಮನ್ ಬಂದಿರೋದ್ರ ನೋಡಿ ತುಂಬಾ ಸಂತೋಷ, ತುಂಬಾನೇ ಖುಷಿಯಾಗಿ ಮಾತಾಡಿ ಅವ್ರನ್ನ ವೆಲ್ಕಮ್ ಎಲ್ಲ ಮಾಡ್ತಾನೆ. ಚೇರ್ಮನ್ ಗೆ ಕೂಡ ಅಷ್ಟೇ ಸಂತೋಷ. ಇವಾಗ ಹಂಗೆ ಅವ್ರ ಕಂಪನಿ ಕೂಡ ಬರ್ತಾರೆ. ಒಳಗಡೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿರೋರೆಲ್ಲ ಹೋಗಿ ಅವ್ರಿಗೆ ನಮಸ್ಕಾರ ಎಲ್ಲ ಮಾಡ್ತಾರೆ. ಮಿಯಾಗಂತೂ ಫುಲ್ ಸಂತೋಷ, ಅಪ್ಪ ಬಂದ್ಬಿಟ್ಟ ಅಂತ ಹೇಳಿ ಹೋಗಿ ಮಾತಾಡಿದಾಗ ಜಿಯೋನ್ ಬಂದು ಹೇಳ್ತಾನೆ, ಸಾರಿಪಾ, ಕಂಪನಿಯಲ್ಲಿ ತುಂಬಾ ವರ್ಕ್ ಇತ್ತಪ್ಪ, ಅದಕ್ಕೆ ನಿಮ್ನ ನೋಡಕ್ ಬರಕ್ಕೆ ಆಗ್ಲಿಲ್ಲ, ನೀವ್ ಅರ್ಥ ಮಾಡ್ಕೊಂತೀರಾ ಅಂತ ನನಗೆ ಗೊತ್ತು ಅಂದಾಗ ಚೇರ್ಮನ್ ಅವ್ರ ವೈಫ್ ಕೂಡ ಬಂದ್ ಹೇಳ್ತಾರೆ, ಹೌದು ರೀ, ಒಂದೊಂದು ಕ್ಷಣ ಕೂಡ ನಾನು ಕಂಪನಿಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡಿದೆ ಗೊತ್ತಾ, ಅದ್ರಲ್ಲೂ ನಿಮ್ಗೆ ಈ ತರ ಮೈ ಬೇರೆ ಹುಷಾರಿಲ್ದ ಆಗೋಯ್ತಲ್ಲ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇನ್ ಕಂಪನಿ ನನ್ನ ಹ್ಯಾಂಡ್ ಓವರ್ ಅಲ್ಲಿ ಇತ್ತಲ್ವಾ, 24 ಗಂಟೆ ನಾನು ಅದನ್ನ ನೋಡ್ಕೊಳ್ತಾ ಇರೋದ್ರಿಂದ ನಿಮ್ಮನ್ನ ನೋಡಕ್ ಬರಕ್ ಆಗಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಾಟಕ ಅಂತ ಚೇರ್ಮನ್ಗೂ ಗೊತ್ತು. ಇದ್ರೂನು ಅವ್ರ ಹತ್ರ ಮಾತಾಡಿದ್ದಾದ್ಮೇಲೆ ಅವ್ರ ಕ್ಯಾಬಿನ್ ಹೋಗಿ ನೋಡಿದ್ರೆ ಅಲ್ಲಿ ಚೇರ್ಮನ್ ಹೆಸರು ಹಾಕಿರೋ ಒಂದು ಬೋರ್ಡ್ ಇರತ್ತಲ್ಲ, ನೇಮ್ ಪ್ಲೇಟ್, ಅದನ್ನ ಎತ್ಬಿಟ್ಟು ಅವ್ರ ವೈಫ್ ಹಾಕಿರ್ತಾರೆ. ಅದನ್ನ ನೋಡ್ತಾ ಅಂತಾರೆ, ಓಹೋ, 1 ವರ್ಷದಲ್ಲಿ ತುಂಬಾ ಬೆಳೆದ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಅಂದಾಗ ಚೇರ್ಮನ್ ಅವ್ರ ವೈಫ್ ಹೇಳ್ತಾರೆ, ಹೌದು ರೀ, ನೀವಿಲ್ಲ ಅಂತಂದ್ರೆ ನಾ ಪೊಸಿಷನ್ ಅಲ್ಲಿ ನಾನೇ ತಾನೇ ಕುತ್ಕೋಬೇಕು, ನಾನೇ ತಾನೇ ನೋಡ್ಕೋಬೇಕು. ನಮ್ ಕಂಪ್ನಿಗೋಸ್ಕರ ನಾನು ಕಷ್ಟಪಟ್ಟು ಕೆಲಸ ಮಾಡ್ದೆ ಗೊತ್ತಾ, ಒಂದೊಂದು ಕ್ಷಣ ಕೂಡ ಹಗ್ಲು ರಾತ್ರಿ ಅಂತ ನೋಡ್ದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ರೆ ಚೇರ್ಮನ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನು ಕಷ್ಟಪಟ್ಟಿದ್ಯಾ, ಯಾವ ಬೈಂದ ಮಾತನ್ನ ಹೇಳ್ತಾ ಇದ್ಯಾ, ನನಗ್ ಕೆಳಗಡೆ ನನಗ್ ನಂಬಿಕೆಸ್ತರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ಕೆಲಸ ಬಿಟ್ಟು ತೆಗೆದ್ಬಿಟ್ಟು ನಿನಗ್ ಬೇಕಾಗಿರೋರ್ನ ನೀನ್ ಕೆಲ್ಸಕ್ಕೆ ಹಾಕೊಂಡಿದ್ಯಾ, ಕೆಲ್ಸ ಎಲ್ಲ ಅವರೇ ಮಾಡಿರ್ತಾರೆ, ಇನ್ ನೀನೇನ್ ಮಾಡಿರ್ತೀಯ, ದೊಡ್ಡದಾಗ ಕಷ್ಟಪಟ್ಟೆ ಅಂತ ನನ್ನ ಹತ್ರನೇ ಹೇಳ್ತಾ ಇದ್ಯಾ, ಮರ್ಯಾದಾಗ ನಿನ್ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡಿಂದ ಖಾಲಿ ಮಾಡು, ನನ್ ಜಾಗ ನನಗ್ ಬೇಕು ಅಂತ ಕೇಳಿದಾಗ ಈ ಚೇರ್ಮನ್ ಅವ್ರ ವೈಫ್ಗೂ ಟೆನ್ಷನ್ ಆಗ್ಬಿಡುತ್ತೆ. ಐಮನ್ಗೆ ಶೀಟ್ ಬಿಟ್ಟು ಕೊಡಕ್ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದೀರಾ ನೀವು, ನಿಮಗ್ ಮತ್ತೆ ಪೊಸಿಷನ್ ಬೇಕಂದ್ರೆ ನೀವ್ ಎಷ್ಟ್ ಕಷ್ಟ ಪಡ್ಬೇಕು ಅಂತ ಗೊತ್ತಾ, ಇನ್ನು ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಗೊತ್ತಾ, ಇವಾಗ ನಿಮ್ಗೆ ಮೈ ಬೇರೆ ಹುಷಾರಿಲ್ಲ ಅಂತ ಕೂಗಾಡ್ದವ್ರು ಅಲ್ಲಿರೋ ಒಂದು 4-5 ಜನ ಕರೆದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ, ಫಸ್ಟ್ ಯಪ್ಪನ ಕರ್ಕೊಂಡೋಗಿ ಮನೇಲಿ ಬಿಸಾಕ್ರಿ, ಯಪ್ಪಗ್ ಮೈ ಹುಷಾರಿಲ್ಲ, ಕಂಪನಿಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಸಿ ಅಲ್ಲಿಂದ ಮನೆ ಕರ್ಕೊಂಡು ಹೋಗಕ್ಕೆ ಹೇಳ್ಬಿಡ್ತಾರೆ. ಆದ್ರೆ ಅವ್ರ ಪಿಯ ಬಂದು ಚೇರ್ಮನ್ ಮುಟ್ಟಕ್ ಯಾರನ್ನು ಬಿಟ್ಟೇ ಇಲ್ಲ, ನೀವೆಲ್ಲ ಏನು ಮುಟ್ಬೇಕಾಗಿಲ್ಲ, ನಾನೇ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರೇ ಚೇರ್ಮನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಚೇರ್ಮನ್ ಅವ್ರ ವೈಫ್ ಕ್ಯಾರೆಕ್ಟರ್ ಒಂಥರ ವಿಚಿತ್ರವಾಗಿದೆ ಅಲ್ವಾ, ಈ ತರದೆಲ್ಲ ನೋಡಿದ್ರೆ ಉರ್ದು ಹೋಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ರಾವ್ ಅನ್ನ ತೋರಿಸ್ತಾರೆ. ಅವ್ರಿಬ್ರು ಹಂಗೆ ಫೈಟಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇರ್ತಾರೆ. ಫುಲ್ ಆಗಿ ಶೀಲ್ಡ್ ಬಟ್ಟೆ ಎಲ್ಲ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆತರ ಅವ್ರು ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ತೆಗಿಬೇಕಾದ್ರೆ ರಾವನು ಅವಳ ಹೆಲ್ಮೆಟ್ ನ ಬಿಚ್ಚಿದ ತಕ್ಷಣ ಅವಳ ಹತ್ರ ಕೂದಲು ಹಾರಿಸೋದನ್ನೆಲ್ಲ ನೋಡ್ಬಿಟ್ಟು ಒಂದು ಕ್ಷಣ ಇವನೇ ಮೈ ಮರ್ತ್ ಬಿಡ್ತಾನೆ. ಅವನು ಡೈರೆಕ್ಟ್ ಆಗಿ ರಾವ್ ಅನ್ನ ನೋಡ್ಬಿಟ್ಟು ಕೇಳ್ತಾನೆ, ಇದಕ್ಕೂ ಮುಂಚೆ ನಾನೇನಾದ್ರೂ ನಿನ್ನ ಲವ್ ಮಾಡ್ತಾ ಇದ್ನಾ, ನಾವಿಬ್ರು ಏನಾದ್ರೂ ಲವ್ ಮಾಡ್ತಾ ಇದ್ವಿ ಅಂತ ಕೇಳಿದಾಗ ರಾವನ್ಗೆ ಶಾಕ್ ಆಗೋದಲ್ದೆ ಒಂದ್ ಕಡೆ ಸಕ್ಕ ಸಂತೋಷ ಆಗ್ಬಿಡುತ್ತೆ. ಯಾಕೆ ಇತರ ಕೇಳ್ತಾ ಇದ್ದಾನೆ ಅಂತ, ಯಾಕೆ ಏನಾಯ್ತು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ, ನನ್ನ ಆಳ ಮನ್ಸಲ್ಲಿ ನಾನು ಯಾರನ್ನೋ ತುಂಬಾನೇ ಇಷ್ಟಪಟ್ಟೆ ಅಂತ ನನ್ಗೆ ಗೊತ್ತಾಗ್ತಾ ಇದೆ, ಬಟ್ ಅದ್ ಯಾರು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ನೀನ್ ಇರ್ಬೋದಾ ಅಂತ ಕೇಳ್ದೆ. ಚಾಚಾ ನೀನಿರಲ್ಲ ಬಿಡು ಅಂತ ಹೇಳಿದ ತಕ್ಷಣ ರಾವನ್ಗೆ ಒಂಥರ ಅಸಹ್ಯ ಆಗೋಯ್ತು. ಅಯ್ಯ, ಇದಕ್ಕೋಸ್ಕರನೇ ಕೇಳ್ದ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಜಾಕಿ ಲೀ ಬಂದ್ಬಿಟ್ಟು, ಸರ್ ನಿಮ್ಮನ್ನ ಬಾಸ್ ಕರಿತಾ ಇದಾರೆ, ನಿಮ್ ತಂದೆಯವರು ಮೀಟ್ ಮಾಡ್ಬೇಕಂತೆ ಅಂದಾಗ ಇವ್ನು ಹೇಳ್ತಾನೆ, ಅದೇನು ಹೊಸದಾಗಿ ಸರ್ ಅಂತ ಇದೆಯಾ, ಇದಕ್ ಮುಂಚೆ ಹೆಂಗ್ ಮಾತಾಡ್ದೋ ಹಂಗೆ ಮಾತಾಡೋಂದಾಗ ಲೀ ಹೇಳ್ತಾಳೆ, ಇದಕ್ ಮುಂಚೆ ಮಾತಾಡೋ ತರ ನಾನ್ ಮಾತಾಡಕ್ಕಾಗತ್ತಾ, ಈಗ ನೀನು ಬಾಸ್ಗೆ ಮಗ, ಅವ್ರಿಗೆ ಕೂಡ ಮರ್ಯಾದಿನೇ ನಾನ್ ನಿಮ್ಗೂ ಕೊಡ್ಬೇಕಲ್ವಾ, ಅದಕ್ಕೆ ಹಂಗ್ ಕರಿತಾ ಇದೀನಿ ಅಂದಾಗ ಅದ್ ಏನ್ ಮರ್ಯಾದಿ ಕೊಡ್ತೀಯೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ರ ಅಪ್ಪನ ನೋಡಕ್ಕೆ ಅಂತ ಹೋಗ್ತಾರೆ, ಅಂದ್ರೆ ಬಾಸ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಆ ಬಾಸ್ ಹೇಳ್ತಾರೆ, ಏನ್ ನಿನ್ ನೆಕ್ಸ್ಟ್ ಪ್ಲಾನು, ನೀನು ಕೊರಿಯಾಗೆ ಏನಾದ್ರೂ ಹೋಗ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಅದಕ್ಕೆ ನಮ್ ಹೀರೋ ಕೂಡ, ಹೌದು ನಾನು ಕೊರಿಯಾಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ, ನಾನ್ ರಿವೆಂಜ್ ತಗೊಳ್ಳೋದು ಇನ್ನೂ ಬಾಕಿ ಇದೆ ಅಲ್ವಾ ಅಂದಾಗ ಆ ಬಾಸ್ ಹೇಳ್ತಾರೆ, ಸರಿ ಆಯ್ತು, ನೀನು ಕೊರಿಯಾಗ ಹೋಗಿ ನಿನ್ ರಿವೆಂಜ್ ಏನಿದೆ ಎತ್ಕೋ, ಆದ್ರೆ ಕೊರಿಯಾಗ ಹೋಗೋದಕ್ಕೆ ನಿನ್ಗೊಂದು ಪ್ರಾಜೆಕ್ಟ್ ಕೂಡ ಇದೆ, ನನಗೆ ಒಂದು ದೊಡ್ಡ ಬಿಸ್ನೆಸ್ ಡೀಲಿಂಗ್ ಬಂದಿದೆ ಕೊರಿಯಾನಲ್ಲಿ, ಯಾವ್ದೋ ಒಂದು ಶಿಪ್ ವಿಷಯವಾಗಿ ಬಂದಿರೋದು, ಆ ಕೆಲ್ಸಕ್ಕೆ ಡೋಡೋ ಕಂಪನಿಯವರು ಕೂಡ ಅಪ್ಲೈ ಮಾಡಿದಾರೆ ಅಂತ ಗೊತ್ತಾಯ್ತು. ಸೊ ನೀನ್ ಅಲ್ಲೋಗ್ಬಿಟ್ಟು ಆ ಕಾಂಟ್ರಾಕ್ಟ್ ನಮಗ್ ಬರೋ ತರ ಮಾಡು, ಅಷ್ಟೇ ಅಲ್ಲ ಆ ಡೋಡೋ ಕಂಪನಿ ಜೊತೆ ಕೂಡ ನೀನ್ ಹೆಂಗಾದ್ರು ಸ್ವಲ್ಪ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ಕೋ, ಆ ಡೋಡೋ ಕಂಪನಿನ ನಿನ್ ಜೊತೆ ಸೇರ್ಸ್ಕೊಂಡ್ಬಿಡು, ಅದ್ರಿಂದ ನಿನ್ ರಿವೆಂಜ್ ಕ್ಲಿಯರ್ ಆಗುತ್ತೆ, ಈ ಕಡೆ ನಮ್ ಕಂಪನಿ ವಿಷಯ ಕೂಡ ನಡೆದಂಗಿರುತ್ತೆ ಅಂದಾಗ ನಮ್ ಹೀರೋ ಕೂಡ ಸರಿ ಆಯ್ತಪ್ಪ, ಇಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ಮ್ಯಾನೇಜರ್ ನ ತೋರಿಸ್ತಾರೆ. ಪಾಪ ಮ್ಯಾನೇಜರ್ ನ ಒಂದ್ 4-5 ಜನ ಸರಿಯಾಗಿ ಹೊಡಿತಾ ಇರ್ತಾರೆ. ಯಾವಾಗ ಕೊಡ್ತೀಯ ದುಡ್ಡನ್ನ, ದುಡ್ಡು ಕೇಳಿದ್ರೆ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಹಿಂಗೆ ಚೀಟ್ ಮಾಡ್ಕೊಂಡೇ ಇದೆಯಾ, ದುಡ್ಡು ಕೊಟ್ಟಿಲ್ಲ ಅಂತ ಇಟ್ಕೋ, ನಿನ್ ಫ್ಯಾಮಿಲಿನೆಲ್ಲ ಬೀದಿಗೆ ಎಳೆದ್ ಬಿಡ್ತೀನಿ ಅಂತ ಹೇಳಿ ಸರಿಯಾಗಿ ಅವ್ರಿಗೆ ಬೆದರ್ಸ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ತಾರೆ. ಇದನ್ನೆಲ್ಲ ಜಿಯೋನ್ ಕೂಡ ಕಾರಿಂದ ನೋಡ್ತಾನೆ ಇರ್ತಾನೆ. ಅವ್ರಲ್ಲಿಂದ ಹೋದ್ಮೇಲೆ ಜಿಯೋನ್ ಬಂದ್ಬಿಟ್ಟು ಮ್ಯಾನೇಜರ್ ಹತ್ರ ಹೇಳ್ತಾನೆ, ಏನಪ್ಪಾ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಂತ ತುಂಬಾನೇ ಕಿಂಡಲ್ ಆಗಿ ಮಾತಾಡ್ತಾನೆ, ನೀನು ನನಗ್ ಸಪೋರ್ಟ್ ಮಾಡ್ದೆ, ಆ ಕಂಗಕ್ ಸಪೋರ್ಟ್ ಮಾಡ್ದೆ ನೋಡು, ಅವಾಗೆ ನನ್ಗೆ ನಿನ್ ಮೇಲೆ ಉರಿ ಸ್ಟಾರ್ಟ್ ಆಯ್ತು, ನೀನು ತಪ್ಪಾದ ದಾರಿ ತುಳಿದ್ಬಿಟ್ಟೆ ಅಲ್ವಾ, ಅದಕ್ಕೆ ಇವಾಗ ನಿನ್ಗೆ ಏನು ಸಪೋರ್ಟ್ ಇಲ್ದೆ ಆಗೋಯ್ತು, ನಿನ್ ಕಷ್ಟಕ್ಕಲ್ಲ ನೀನೇ ತರನೇ ಕಾರಣ ಅಂದಾಗ ಆ ಮ್ಯಾನೇಜರ್ ಕೂಡ ಕೋಪ ಬರುತ್ತೆ. ಮ್ಯಾನೇಜರ್ ಹೇಳ್ತಾನೆ, ಯಾವತ್ತಿದ್ರು ನೀನ್ ನನ್ ಕೆಳಗಡೆ ಬಂದೇ ಬರ್ತೀಯಾ, ಅದು ನನ್ ಕಣ್ಣಾರೆ ನಾನ್ ನೋಡ್ತೀನಿ ಅಂದಾಗ ಜಿಯೋನ್ ಹೇಳ್ತಾನೆ, ಇನ್ನು ನಿನ್ಗೆ ಆತರ ನೆನ್ಪಲ್ಲ ಇದೆಯಾ, ಆತರ ಭ್ರಮೆನಲ್ಲೇ ಬದುಕು, ಇನ್ನೂ ಭಿಕ್ಷೆ ಎತ್ಕೊಂಡಿದ್ಯಾ, ತಗೋ ಒಂದ್ 4 ಕಾಸು ಇಟ್ಕೊ ಅಂತ ಹೇಳ್ಬಿಟ್ಟು ತುಂಬಾನೇ ಕೊಬ್ಬಿಂದ ದುಡ್ಡನ್ನ ಅವನ್ ಮೇಲೆ ಎಸೆದ್ಬಿಟ್ಟು ಅಲ್ಲಿಂದ ಅವ್ನ ಆಟಿಟ್ಯೂಡ್ ತೋರ್ಸ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಮ್ಯಾನೇಜರ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ.
ಗೊತ್ತಾಗ್ಬಿಡುತ್ತೆ ನಾನು ಇವಾಗ ಎಷ್ಟು ಕಷ್ಟ ಪಡ್ತಾ ಇದೀನಿ, ಎಷ್ಟು ನೋವು ಪಡ್ತಾ ಇದೀನಿ, ಅದಕ್ಕೆಲ್ಲ ಡಬಲ್ ಟ್ರಿಬಲ್ ಅಷ್ಟು ನೀನ್ ಪಡ್ತೀಯಾ, ನನ್ ಕಣ್ಣರೆ ನಾನು ಅದನ್ನ ನೋಡ್ತೀನಿ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಾರೆ. ಇನ್ನೊಂದ್ ಕಡೆ ಕಾಮಿಡಿ ಪೀಸ್ ನ ತೋರಿಸ್ತಾರೆ. ಇವ್ರನ್ನೆಲ್ಲ ಡೋಡೋ ಕಂಪನಿಯಿಂದ ಕೆಲಸ ಬಿಟ್ಟು ತೆಗೆದು ಬಿಟ್ರಲ್ಲ ಪಾಪ, ಅದಕ್ಕೆ ಈ ತರ ಆಗ್ಬಿಟ್ಟಿರೋದು. ಅವ್ನ್ ಚಿಕ್ಕದಾಗಿ ಯಾವ್ದೋ ಒಂದು ಅಂಗಡಿನ ಇಟ್ಕೊಂಡು ನಡೆಸ್ತಾ ಇರ್ತಾನೆ. ಆ ಜಾಗಕ್ಕೆ ಆ ಮ್ಯಾನೇಜರ್ ಕೂಡ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಯಾವ್ದೋ ಕಸ್ಟಮರ್ ಅಂತ ಅನ್ಕೊಂಡ್ಬಿಡ್ತಾನೆ. ಆದ್ರೆ ಬಂದಿರೋದ್ ಮ್ಯಾನೇಜರ್. ಯೋ ಮ್ಯಾನೇಜರ್, ಏನಕ್ಕಯ್ಯ ಬಂದೆ ಇಲ್ಲಿ, ಇವಾಗ್ಲೇ ಎಷ್ಟು ದುಡ್ಡು ಕೊಡ್ಬೇಕು, ಎಷ್ಟು ಸಾಲ ಮಾಡ್ಕೊಂಡಿದ್ಯಾ ಅಂದಾಗ, ಯೋ ಬಾಯ ಮುಚ್ಕೊಂಡಿರಯ್ಯ, ನನಗೆ ಹೇಳಕ್ ಬಂದ್ಬಿಟ್ಟೆ ಅಂತ ಹೇಳಿ ಅವ್ರಿಗೆ ಬೇಕಾಗಿರೋದನ್ನ ತಿಂತಾರೆ. ಇಬ್ರು ಕಷ್ಟದಲ್ಲಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಇದನ್ನೆಲ್ಲ ನೋಡ್ಕೊಂಡು ಲೀವ್ ಹೋಗ್ಬಿಟ್ಟು ನಮ್ ಹೀರೋ ಹತ್ರ ಎಲ್ಲ ಹೇಳ್ತಾ ಇರ್ತಾಳೆ, ಈ ತರ ಮ್ಯಾನೇಜರ್ ಬಂದು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಆ ಕಾಮಿಡಿ ಪೀಸ್ ಬಗ್ಗೆ ಕೂಡ ರಾವನ್ ಎಲ್ಲ ನೋಡ್ಕೊಂಡು ಹೋಗಿ ನಮ್ ಹೀರೋ ಹತ್ರ ಹೇಳ್ತಾ ಇರೋದು. ಆಲ್ಮೋಸ್ಟ್ ಇವ್ರೀಗ ಕೊರಿಯಾಗೆ ಬಂದ್ಬಿಟ್ಟಿರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮಿಯಾ ಮತ್ತು ಅವ್ರ ಅಸಿಸ್ಟೆಂಟ್ ಇಬ್ರು ಮಾತಾಡ್ಕೊಂಡು ಹೋಗೋದನ್ನ ತೋರಿಸ್ತಾರೆ. ಅವ್ರ ಅಸಿಸ್ಟೆಂಟ್ ಹೇಳ್ತಾರೆ, ಮೇಡಮ್ ನಮ್ ಹೋಟೆಲ್ಗೆ ಚೈನಿಂದ ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದಿದ್ದಾರೆ ಮೇಡಮ್, ಅವ್ರ ಹೆಸರು ಏನೋ ಮಿಸ್ಟರ್ ಕೆ ಅಂತೆ. ನಮ್ ಹೋಟ್ಲಲ್ಲಿರೋ ಅಷ್ಟು ರೂಮ್ ನ ಕೂಡ ಅವರೇ ಬುಕ್ ಮಾಡಿದ್ದಾರೆ. ಅವರು ಸಾಮಾನ್ಯ ವ್ಯಕ್ತಿ ಅಲ್ವಂತೆ ಮೇಡಮ್, ತುಂಬಾ ದೊಡ್ಡ ವ್ಯಕ್ತಿ ಅಂತೆ ಅವರು ಅಂದಾಗ, ಸರಿ ಆಯ್ತು, ನನ್ಗೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೆಯಾ ಅಂದಾಗ, ಮೇಡಮ್ ಸ್ವಲ್ಪ ಯೋಚನೆ ಮಾಡಿ, ನಮ್ ಕಂಪನಿ ತುಂಬಾನೇ ಲಾಸ್ ಅಲ್ಲಿ ಹೋಗ್ತಾ ಇದೆ, ಅದ್ರಲ್ಲೂ ನಮ್ ಪ್ರಾಡಕ್ಟ್ಸ್ ಬೇರೆ ಯಾವ್ದು ಸೇಲ್ ಆಗ್ತಾ ಇಲ್ಲ. ಇವಾಗ ಇಷ್ಟು ದೊಡ್ಡ ವ್ಯಕ್ತಿ ನಮ್ ಹೋಟೆಲ್ ಅಲ್ಲಿ ಬಂದು ಸ್ಟೇ ಮಾಡಿದ್ದಾರೆ ಅಂತಂದ್ರೆ ಅದು ಸುಮ್ನೆನಾ ಮೇಡಮ್? ಅವ್ರಿಗೆ ತುಂಬಾ ಜಾಗದಲ್ಲಿ ಇನ್ಫ್ಲೂಯೆನ್ಸ್ ಇದೆ. ನಾವು ಅವ್ರ ಹತ್ರ ಸ್ವಲ್ಪ ಮಾತಾಡಿ ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೊಂಡು ನಮ್ ಕಂಪನಿ ಜೊತೆ ಹೆಂಗಾದ್ರೂ ಮಾಡಿ ಲೈಟ್ ಆಗಿ ಸ್ವಲ್ಪ ಟೈ ಅಪ್ ಮಾಡ್ಕೊಂಡ್ರೆ ನಮ್ಗೆ ಯೂಸ್ ಆಗುತ್ತಲ್ಲ ಮೇಡಮ್. ಸೊ ನೀವ್ ಅವ್ರ ಹತ್ರ ಸ್ವಲ್ಪ ನೈಸ್ ಆಗಿ ಮಾತಾಡಿ ಅವ್ರ ಹತ್ರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಳ್ಳಿ. ನಮ್ ಕಂಪನಿಗೆ ಒಳ್ಳೆ ಹೆಸರು ಅಂತಂದ್ರೆ, ಅದು ನಿಮ್ ಮೂಲಕ ಒಳ್ಳೆ ಹೆಸರು ಬಂತು ಅಂದ್ರೆ ನಿಮ್ ಹೆಸರು ಸ್ವಲ್ಪ ಫೇಮಸ್ ಆಗುತ್ತಲ್ವಾ, ನೀವ್ ಸ್ವಲ್ಪ ಮೇಲೆ ಬಂದಂಗ ಆಗತ್ತಲ್ವಾ ಅಂತ ಹೇಳಿದಾಗ ಮಿಯಾಗೆ ಟೆನ್ಷನ್ ಆಗ್ಬಿಡುತ್ತೆ. ನನ್ನ ನೋಡಿ ಏನೋ ಅಂದೆ, ಆ ಕಂಪನಿ ಅವ್ನ್ ಯಾವ ತರ ಇರ್ತಾನೆ ಏನು ಅಂತ ಗೊತ್ತಿಲ್ಲ, ಅವ್ನ್ ದಾಡಿ ಬಿಟ್ಕೊಂಡು ಮುದ್ಕ ತರ ಎಲ್ಲ ಇದ್ರೆ ಅವ್ನ್ ಮುಂದೆ ನಾನು ಕುತ್ಕೊಂಡ್ ಮಾತಾಡ್ಬೇಕಾ, ಯಾರನ್ನ ನೋಡಿ ಏನ್ ಹೇಳ್ತಾ ಇದೀಯ ಅಂತ ಹೇಳಿ ಕೋಪ ಮಾಡ್ಕೊಂತಾಳೆ. ಮೇಡಮ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಎಲ್ಲ ನಮ್ ಕಂಪನಿಗೋಸ್ಕರ ನಿಮ್ಗೋಸ್ಕರ ಅಂದಾಗ, ಅಯ್ಯೋ ಹೋಗೋ ನಿನ್ ಮಾತೆಲ್ಲ ಯಾರ್ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಆ ಮ್ಯಾನೇಜರ್ ನ ತೋರಿಸ್ತಾರೆ. ಪಾಪ ಎಪ್ಪನ್ಗೆ ಒಂದು ಊಟ ಕೂಡ ತುಂಬಾ ಕಷ್ಟ ಅಂತ ಕಾಣಿಸುತ್ತೆ. ಎಲ್ಲೆಲ್ಲ ಫ್ರೀಯಾಗಿ ಊಟ ಕೊಡ್ತಾರೋ ಅಲ್ಲೆಲ್ಲ ಹೋಗಿ ತಿಂತಾ ಇರೋದು ಪಾಪ ಯಪ್ಪ ಕೆಲ್ಸ. ಆತರ ತಿಂತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಲೀ ಬಂದು ನಿಂತ್ಕೊಂತಾಳೆ. ಲೀನ ನೋಡಿದ ತಕ್ಷಣ ಯಪ್ಪಗೆ ಶಾಕ್ ಆಗ್ಬಿಡುತ್ತೆ. ಮಿಸ್ ಲೀ ನೀವ ಅಂದಾಗ, ನಾನೇ, ನಮ್ ಬಾಸ್ ನೀವನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ನಾಳೆ 6 ಗಂಟೆಗೆ ನೀವು ಡೋಡೋ ಕಂಪನಿ ಹೋಟೆಲ್ಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಆ ವಿಸಿಟಿಂಗ್ ಕಾರ್ಡ್ ನ ಒಂದ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಯಪ್ಪಗೆ ಸಖತ್ ಶಾಕು. ಇನ್ನೊಂದ್ ಕಡೆ ಅವ್ರ ಅಂಗಡಿಯಲ್ಲಿ ವ್ಯಾಪಾರನೇ ಇಲ್ಲ ಪಾಪ. ಕಾಮಿಡಿ ಪೀಸ್ ಗೆ ಕೂತ್ಕೊಂಡ್ ತೂಗುಡಿಸ್ತಾ ಇರ್ಬೇಕಾದ್ರೆ ರಾವನ್ ಅಜ್ಜಕ್ಕೆ ಬಂದಿರ್ತಾಳೆ. ಇವ್ನ್ ಕಂಡ್ಬಿಟ್ಟು ನೋಡ್ಬಿಟ್ಟು ಸಖತ್ ಭಯ ಪಟ್ಬಿಡ್ತಾನೆ. ಯಾಕಂದ್ರೆ ಇದಕ್ಕೂ ಮುಂಚೆ ಆಕ್ಸಿಡೆಂಟ್ ಆಗಿರುತ್ತೆ ಕಾರಲ್ಲಿ ಅಂತ ಹೇಳಿದ್ವಲ್ಲ, ರಾವನ್ ಕೂಡ ಸತ್ತೋಗಿರ್ತಾಳೆ ಅಂತ ತಾನೇ ಬಂದಿರುತ್ತೆ ನ್ಯೂಸ್ ಅಲ್ಲಿ. ಅಯ್ಯೋ ದೆವ್ವ ಬಂದ್ಬಿಡ್ತು ಅಂತ ಹೇಳಿ ಇವ್ನ್ ಭಯ ಪಡ್ತಾನೆ. ಆದ್ರೆ ರಾವನ್ ಹೇಳ್ತಾಳೆ, ನಾಳೆ 6 ಗಂಟೆಗೆ ಡೋಡೋ ಕಂಪನಿಯ ಹೋಟೆಲ್ ಇದೆ ಅಲ್ವಾ, ಅಲ್ಲಿ ಒಂದು ಮೀಟಿಂಗ್ ಇದೆ, ನಮ್ ಬಾಸ್ ನಿಮ್ನ ಮೀಟ್ ಮಾಡಕ್ ಹೇಳಿದ್ರು, ಇಷ್ಟ ಇದ್ರೆ ನೀನ್ ಬರ್ಬೋದು ಅಂತ ಹೇಳಿ ಒಂದು ವಿಸಿಟಿಂಗ್ ಕಾರ್ಡ್ ನ ಕೊಟ್ಬಿಟ್ಟು ಕೆನ್ನೆಗೆ ಒಂದು ಕೊಡ್ತಾಳೆ. ಅವಾಗ ಅವ್ನ್ಗೆ ಅರ್ಥ ಆಗೋದು, ಓ ನಿಜವಾಗ್ಲೂ ರಾವನ್ ಏನ ಬಂದಿರೋದು, ನನ್ ಕೃಷಿ ವಾಪಸ್ ಬಂದ್ಬಿಟ್ಲ ಅಂತ ಖುಷಿ ಪಡ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಅದೇ ಹೋಟ್ಲಲ್ಲೇ ತಾನೇ ಇರ್ತಾನೆ. ಅವನಿಗೆ ಕೋಟು ಗಿಟ್ ಎಲ್ಲ ಹಾಕೊಂಡು ಅಲ್ಲಿ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ಲಿಫ್ಟ್ ಹತ್ತಾನೆ, ಇನ್ನೇನ್ ಲಿಫ್ಟ್ ಕ್ಲೋಸ್ ಆಗ್ಬೇಕನ್ನೋವಾಗ ಮುಂದ್ಗಡೆ ಮಿಯಾ ಕೂಡ ಪಾಸ್ ಆಗ್ತಾಳೆ. ಮಿಯಾ ಕೂಡ ಹೋಟೆಲ್ಗೆ ಬಂದಿರ್ತಾಳೆ. ಯಾಕಂದ್ರೆ ಅಸಿಸ್ಟೆಂಟ್ ಹೇಳಿದ್ದ ಅಲ್ವಾ, ಈ ತರ ಅವ್ರು ತುಂಬಾ ದೊಡ್ಡ ಕಂಪನಿ ಅವರು, ನಮ್ಗೆ ಹೆಲ್ಪ್ ಮಾಡಿದ್ರೆ ಯೂಸ್ ಆಗತ್ತೆ ಅಂತೆಲ್ಲ ಹೇಳಿರ್ತಾರಲ್ವಾ, ಅದಕ್ಕೋಸ್ಕರನೇ ಬಂದಿರೋದು. ಹೆಂಗೋ ನಮ್ ಕಂಪನಿ ಕೂಡ ಸ್ವಲ್ಪ ಬಿದ್ದೋಗ್ತಾ ಇದೆ, ನನ್ಗೂ ಸ್ವಲ್ಪ ಹೆಸರು ಬಂದಂಗ ಆಗುತ್ತೆ, ಸೊ ಅವ್ರನ್ನ ಮೀಟ್ ಮಾಡ್ಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡೆ ನಿಂತಿರ್ತಾರೆ. ಆಯ್ಪ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಅವ್ರ ಹೆಸರು ಮಿಸ್ಟರ್ ಕೆ ಅಂತ ಹೇಳಿ ಅವ್ರನ್ನ ಹೆಂಗಾದ್ರೂ ಮಾತಾಡಿ ಕನ್ವಿನ್ಸ್ ಮಾಡ್ಬಿಟ್ಟು ಇವತ್ತು ನೈಟ್ ಡಿನ್ನರ್ ಗೆ ಕರೆದ್ಬಿಡಿ, ಎಲ್ಲ ಅವ್ರ ಹತ್ರ ಮಾತಾಡ್ಬೋದು ಅಂತೆಲ್ಲ ಹೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪ ಮತ್ತೆ ಅವ್ರ ವೈಫ್ ಅವರೆಲ್ಲಾನು ನಿಂತ್ಕೊಂಡು ಭಯಂಕರವಾಗಿ ಪ್ರಚಾರ ಮಾಡ್ತಾ ಇರ್ತಾರೆ. ನಾನು ಸಿಯೋಲ್ ಸಿಟಿಗೆ ಇದ್ ಮಾಡ್ತೀನಿ, ಕೊರಿಯಾಗ ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಹೇಳಿ ಭಯಂಕರವಾಗಿ ಬುಡಾಗಿ ಬಿಡ್ತಾ ಇರ್ತಾರೆ. ಬಾಯಿ ಬರೋ ಸುಳ್ಳುನೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲ ಎಲೆಕ್ಷನ್ ಗೋಸ್ಕರ ತಾನೆ, ನಾನ್ ಈ ತರ ಮೇಯರ್ ಎಲೆಕ್ಷನ್ ನಿಲ್ತಾ ಇದೀನಿ, ಎಲ್ಲರೂ ನನಗ್ ವೋಟ್ ಮಾಡಿ, ನಿಮ್ಗೆಲ್ಲ ನಾನ್ ಪಂಗ್ನಾಮ ಎಳಿತೀನಿ ಅಂತ ಪ್ರಚಾರ ಮಾಡ್ತಾ ಇರೋದು. ಹೇಳ್ಬೇಕಂದ್ರೆ ನಾವ್ ಈಗ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಸ್ವಲ್ಪ ಫಾಲೋಯಿಂಗ್ಸ್ ಎಲ್ಲ ಇರತ್ತಲ್ವಾ, ಇವ್ರ ಹಂಗೆ ಕೈ ಸ್ಟೇಜ್ ಮೇಲೆ ಇರೋರೆಲ್ಲ ಕೈ ಹಿಡ್ಕೊಂಡು ಭಯಂಕರವಾಗಿ ಪ್ರಚಾರ ಎಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ಆಪೋಸಿಟ್ ಅಲ್ಲೇ ಒಂದು ಕಾರ್ ಬಂದು ನಿಲ್ಲತ್ತೆ. ಬಂದಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋನೆ. ಸಖತ್ ಮಾಸ್ ಆಗಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಇಳಿತಾನೆ. ರಾವನ್ ಕೂಡ ಬಂದಿರ್ತಾಳೆ. ಇವ್ನ ನೋಡಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪಗೆ ಪ್ಯಾಂಟ್ ಎಲ್ಲ ಒದ್ದೆ ಆಗ್ಬಿಡೋ ಅಷ್ಟು ಶಾಕ್ ನ ಕೊಡ್ತಾರೆ. ಇವನೇನ್ ಈ ತರ ಬಂದ್ ನಿಂತಿದ್ದಾನೆ ಅಂತ ಹೇಳಿ ಶಾಕಿಂಗ್ ಆಗಿ ನೋಡ್ತಾ ಇರ್ತಾರೆ. ಅಂದ್ರೆ ಇವ್ನ್ ಸತ್ತಿಲ್ವಾ, ಬದುಕೆ ಇದಾನ ಅಂತ ಹೇಳಿ ನೋಡ್ತಾ ಇರೋದು. ಅವನನ್ನ ಪಕ್ಕದಲ್ಲಿರೋ ಪೊಲಿಟಿಷಿಯನ್ ಕೂಡ ನೋಡ್ಬಿಡ್ತಾರೆ. ಆಯಪ್ಪನ್ ಒಂದ್ ಕಡೆ ಶಾಕು, ಇವನೇನು ಬದುಕಿದಾನೆ, ಈ ಜಾಗಕ್ಕೆ ಬೇರೆ ಬಂದಿದ್ದಾನೆ, ಮತ್ತೆ ಸೇಡ್ ಏನಾದ್ರು ತೀರ್ಸ್ಕೊಳ್ತಾನ ಅಂತ ಇವ್ರು ಮಾತಾಡ್ತಾ ಇದ್ರೆ ಆ ಕಡೆ ನಮ್ ಹೀರೋ ಆಕ್ಷನ್ ಕೂಡ ಅದೇ ತರ ಇರುತ್ತೆ. ನೀವೆಲ್ಲ ಸಾಯ್ತೀರಿ ಮಕ್ಳ ಅಂತ ಹೇಳ್ಬಿಟ್ಟು ಈ ಕತ್ತತ್ರಂಗೆ ಸಾಯತರ ಒಂದ್ ಸಿಂಬಲ್ ನ ತೋರಿಸ್ತಾನೆ. ಇಲ್ಲಿರೋರ್ಗೆಲ್ಲ ಅಷ್ಟೇ ಸಖತ್ ಭಯ ಆಗ್ಬಿಡುತ್ತೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇದೇ ತರ ಎಪಿಸೋಡ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.